ಪ್ರಪಂಚದ ಅತಿ ಸುಂದರವಾದ ನದಿಮುಖಜ ಭೂಮಿಗಳಲ್ಲಿ ಸುಂದರ್ಬನ್ ನದಿಮುಖಜ ಭೂಮಿ ಕೂಡ ಒಂದು. ಯಾಕಂದ್ರೆ ಈ ಒಂದು ನದಿಮುಖಜ ಭೂಮಿಯಲ್ಲಿ ಹೈಯೆಸ್ಟ್ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರ್ತದೆ ಅಲ್ಲ. ಅತಿ ಹೆಚ್ಚಿನ ಪ್ರಮಾಣದ ಮ್ಯಾಂಗ್ರೋವ್ಸ್ ಅರಣ್ಯಗಳು ಕಂಡು ಬರ್ತವೆ. ಈ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರುವಂತ ಸುಂದರ್ಬನ್ ನದಿಮುಖಜ ಭೂಮಿಯಲ್ಲಿ ನಿರ್ಮಿಸಿದಂತ ನದಿಗಳು ಯಾವುವು? ಯಾವ ನದಿಗಳು ನಿರ್ಮಾಣ ಮಾಡಿವೆ? ಸಿಂಧೂ ಗಂಗಾ, ಗಂಗಾ ಹುಗ್ಲಿ, ಗಂಗಾ ಬ್ರಹ್ಮಪುತ್ರ, ಸಿಂಧು ಬ್ರಹ್ಮಪುತ್ರ. ಸರಿಯಾದಂತ ಉತ್ತರ ಗಂಗಾ ಬ್ರಹ್ಮಪುತ್ರ. ರೈಟ್ ಆನ್ಸರ್ ನೋಡಿ, ಗಂಗಾ ಬ್ರಹ್ಮಪುತ್ರ. ಸರಿ ಉತ್ತರ ಗಂಗಾ ಬ್ರಹ್ಮಪುತ್ರ. ವಿಶಾಲ ವ್ಯಾಪ್ತಿಯಲ್ಲಿ ನೋಡಿದಾಗ ಗಂಗಾ ಬ್ರಹ್ಮಪುತ್ರ ಸರಿಯಾಗಿರುವಂತ ಉತ್ತರ ನೋಡಿ. ಮಧ್ಯ ಮೈದಾನ ಅಂತ ಕರಿತೀವಲ್ಲ, ಮಧ್ಯ ಮೈದಾನವನ್ನ ಗಂಗಾ ಮೈದಾನ ಅಂತ ಹೇಳಿ ಕರೀತಾರೆ. ಆ ಮಧ್ಯ ಮೈದಾನದಲ್ಲಿ, ಗಂಗಾ ಮೈದಾನದಲ್ಲಿ ಗಂಗಾ ಮತ್ತು ಬ್ರಹ್ಮಪುತ್ರಗಳ ಎರಡು ಸೇರಿಕೊಂಡು ಕೆಳಪಾತ್ರದಲ್ಲಿ ಸುಂದರ್ಬನ್ ನದಿಮುಖಜ ಭೂಮಿ ನಿರ್ಮಿಸಿವೆ. ಇದು ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿಮುಖಜ ಭೂಮಿಯಾಗಿದೆ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ನದಿಮುಖಜ ಭೂಮಿ ಅಂತಂದ್ರೆ ಅದು ಸುಂದರ್ಬನ್ ನದಿಮುಖಜ ಭೂಮಿ ಅಂತ ಕರಿತೀವಿ. ಇಡೀ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿಮುಖಜ ಭೂಮಿ ಯಾವ್ದಂದ್ರೆ ಗಂಗಾ ನದಿಮುಖಜ ಭೂಮಿ ಅಥವಾ ಸುಂದರ್ಬನ್ ನದಿಮುಖಜ ಭೂಮಿ. ಈ ಗಂಗಾ ನದಿಮುಖಜ ಭೂಮಿ ಅಥವಾ ಸುಂದರ್ಬನ್ ನದಿಮುಖಜ ಭೂಮಿ ಇಲ್ಲಿ ಹೈಯೆಸ್ಟ್ ಏನು ಬೆಳೆಯಲಾಗುತ್ತದೆ ಅಂತಂದ್ರೆ ಗರಿಷ್ಠ ಪ್ರಮಾಣದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯ ಕಂಡು ಬರ್ತದೆ ನೋಡಿ. ಹೈಯೆಸ್ಟ್ ಮ್ಯಾಂಗ್ರೋವ್ಸ್ ಅರಣ್ಯ ಇದೆ, ಮ್ಯಾಂಗ್ರೋವ್ಸ್ ಫಾರೆಸ್ಟ್. ಓಕೆನಾ? ಗಂಗಾ ಮೈದಾನದಲ್ಲಿ ಕಂಡು ಬರುವಂತ ಫೇಮಸ್ ಇವೆಲ್ಲ ಇವು. ಸುಂದರ್ಬನ್ ನದಿಮುಖಜ ಭೂಮಿ ಇದು ಪ್ರಪಂಚದ ಅತ್ಯಂತ ದೊಡ್ಡದಾದ ನದಿಮುಖಜ ಭೂಮಿ. ನಾನು ಹೇಳ್ತಾ ಇದ್ದೆ ನಿಮಗೆ, ನದಿಮುಖಜ ಭೂಮಿ ಅಂದ್ರೆ ಏನು? ನದಿ, ಸಾಗರ, ಸಮುದ್ರ, ಸರೋವರವನ್ನು ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನು ನದಿಮುಖಜ ಭೂಮಿ ಅಂತ ಕರಿತೀವಿ. ನದಿ, ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವಂತ ಭೂಮಿಯನ್ನ ನದಿಮುಖಜ ಭೂಮಿ ಎಂದು ಕರೆಯುತ್ತಾರೆ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿಮುಖಜ ಭೂಮಿ ಯಾವುದಂದ್ರೆ ಅದು ಸುಂದರ್ಬನ್ ನದಿಮುಖಜ ಭೂಮಿ ಅಂತ ಹೇಳಿ ಕರಿತೀವಿ. ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವುದು? ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವುದು? ಆರ್ಮಕೊಂಡ ಶಿಖರ, ಆನೈಮುಡಿ ಶಿಖರ, ಮುಳ್ಳಯ್ಯನಗಿರಿ, ನಂದಿ ಬೆಟ್ಟ. ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾಗಿರುವಂತ ಶಿಖರ. ಇಡೀ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವುದು ಅಂದ್ರೂ ಒಂದೇ. ದಕ್ಷಿಣ ಭಾರತದ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೂ ಒಂದೇ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಯಾವುದಂದ್ರೆ ರೈಟ್ ಆನ್ಸರ್ ಆನೈಮುಡಿ ಶಿಖರ ನೋಡಿ. ಅಣ್ಣಾಮಲೈ ಬೆಟ್ಟಗಳಲ್ಲಿ ಕಂಡು ಬರುವಂತ ಆನೈಮುಡಿ ಶಿಖರ ಇದೆಯಲ್ಲ, ಇದು ದಕ್ಷಿಣ ಭಾರತದ ಅತ್ಯಂತ ಎತ್ತರವಾಗಿರುವಂತ ಶಿಖರ. ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಥವಾ ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದಂದ್ರ ಆನೈಮುಡಿ ಶಿಖರ ನೋಡಿ. ಕೇರಳ ರಾಜ್ಯದಲ್ಲಿ ಕಂಡು ಬರುವಂತ ಅಣ್ಣಾಮಲೈ ಬೆಟ್ಟಗಳಲ್ಲಿರುವಂತಹ ಆನೈಮುಡಿ ಶಿಖರದ ಹೈಟ್ ಎಷ್ಟಿದೆ ಅಂತಂದ್ರೆ 2695 ಮೀಟರ್ ಎತ್ತರವಾಗಿದೆ. 2695 2695 ಮೀಟರ್ ಎತ್ತರವಾಗಿದ್ದು ಇದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಅದು ಆ ಕೇರಳ ರಾಜ್ಯದಲ್ಲಿ ಕಂಡು ಬರುವಂತ ಪಶ್ಚಿಮ ಘಟ್ಟದ ಕೇರಳ ರಾಜ್ಯಗಳಲ್ಲಿ ಕಂಡು ಬರುವಂತ ಅಣ್ಣಾಮಲೈ ಬೆಟ್ಟಗಳಲ್ಲಿರುವಂತಹ ಆನೈಮುಡಿ ಶಿಖರ ನೋಡಿ. ಆನೈಮುಡಿ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಯಾವುದನ್ನು ಕರೀತಾರೆ? ಭಾರತ ಖನಿಜ ಸಂಪನ್ಮೂಲಗಳ ಪಾತ್ರೆ, ಭಾರತ ಖನಿಜ ಸಂಪನ್ಮೂಲಗಳ ಬಟ್ಟಲು, ಮಾಳ್ವಾ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ಬುಂದೇಲಖಂಡ ಪ್ರಸ್ಥಭೂಮಿ, ಪಶ್ಚಿಮ ಘಟ್ಟಗಳು. ಯಾವ ಪ್ರಸ್ಥಭೂಮಿಯನ್ನ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಕರೀತಾರೆ? ಭಾರತ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂದ್ರೂ ಒಂದೇ, ಭಾರತ ಖನಿಜ ಸಂಪನ್ಮೂಲಗಳ ಪಾತ್ರೆ ಅಂದ್ರೂ ಒಂದೇ. ಯಾವುದು? ಮಾಳ್ವಾ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ಬುಂದೇಲಖಂಡ ಪ್ರಸ್ಥಭೂಮಿ, ಪಶ್ಚಿಮ ಘಟ್ಟಗಳು. ಯಾವ ಪ್ರಸ್ಥಭೂಮಿಯನ್ನ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಕರೀತಾರೆ? ಬಟ್ಟಲು, ಪಾತ್ರೆ. ಎಕ್ಸಲೆಂಟ್.
80% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ನೋಡಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಕರೀತಾರೆ. ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂದ್ರು ಒಂದೇ, ಪಾತ್ರೆ ಅಂದ್ರು ಒಂದೇ, ಅಥವಾ ಭಾರತದ ರೂರ್ ಅಂತ ಕರೀತಾರೆ. ಭಾರತದ ರೂರ್ ಯಾವ್ದಂದ್ರೆ, ರೂರ್ ಎಲ್ಲಿದೆ ಅಂದ್ರೆ ಜರ್ಮನಿ ದೇಶದಲ್ಲಿ ಕಂಡು ಬರ್ತದೆ. ಜರ್ಮನಿ ದೇಶದಲ್ಲಿ ಕಂಡು ಬರುವಂತ ರೂರ್ ಅನ್ನ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ನೋಡಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇದೆಯಲ್ಲ, ಇದು ಯಾವ ರಾಜ್ಯಗಳ ಮಧ್ಯೆ ಹಂಚಿಕೆಯಾಗಿದೆ ಅಂತಂದ್ರೆ ಛತ್ತೀಸ್ಗಢ ರಾಜ್ಯದಲ್ಲಿ, ಜಾರ್ಖಂಡ್ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಒಡಿಶಾ ರಾಜ್ಯದಲ್ಲಿ. ನಿಮ್ಗೆ ಸಾಕಷ್ಟು ಬಾರಿ ಹೇಳಿದ್ದೆ ನಾನು, ಸರಿಸುಮಾರು 4 ರಾಜ್ಯಗಳ ಮಧ್ಯೆ ಹಂಚಿಕೆಯಾಗಿದೆ. ಈ 4 ರಾಜ್ಯಗಳ ಮಧ್ಯೆ ಹಂಚಿಕೆಯಾಗಿರುವಂತ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಇಲ್ಲಿ ರಾಂಚಿ ಇದೆ, ಹಜಾರಿಬಾಗ್ ಇದೆ, ಸಿಂಗಭೂಮ್ ಇದೆ, ಧನ್ಬಾದ್ ಇದೆ, ಫಲಮಾವು ಇದೆ, ಸಂತಾಲ ಪರಗಣ ಪ್ರದೇಶಗಳದವೆ, ಪುರ್ಲಿಯಾ ಪ್ರದೇಶಗಳದವೆ. ಈ ಪ್ರದೇಶದಲ್ಲಿ ಹೈಯೆಸ್ಟ್ ಗ್ರಾನೈಟ್ ಇದೆ, ನೀಸ್ ಇದೆ, ಧಾರವಾಡ ಶಿಲೆಗಳಿಂದ ಕೂಡಿದಂತ ಪ್ರದೇಶ ಇದೆ. ಇದು ಸಮೃದ್ಧವಾದ ಖನಿಜ ಸಂಪನ್ಮೂಲಗಳು ಹೊಂದಿರುವಂತ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಖನಿಜಗಳು ಮತ್ತು ಕೈಗಾರಿಕೆಗಳಲ್ಲಿ ಸಮೃದ್ಧಿ ಹೊಂದಿದ. ಆದ್ದರಿಂದ ಇದನ್ನ ಏನಂತ ಕರೀತಾರಂದ್ರೆ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಎನ್ನುವರು. ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಥವಾ ಇದನ್ನ ಭಾರತದ ರೂರ್ ಎಂದು ಕರೆಯುತ್ತಾರೆ. ರೂರ್. ಇಲ್ಲಿ ಹರಿಯುವಂತ ಪ್ರಧಾನವಾಗಿರುವಂತ ನದಿಗಳು ಯಾವಂದ್ರೆ ಸುವರ್ಣ ರೇಖಾ ನದಿ ಹರಿತದೆ, ದಾಮೋದರ್ ನದಿ ಹರಿತದೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ. ಯಾಕಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ತೋರಿ ಎಂಬ ಸ್ಥಳದಲ್ಲಿ ಹುಟ್ಟುವುದೇ ದಾಮೋದರ್. ದಾಮೋದರ್ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಕರೀತಾರೆ. ಪಶ್ಚಿಮ ಬಂಗಾಳದ ದುಃಖದ ನದಿ ಎನಿಸಿಕೊಂಡಿರ್ತಕ್ಕಂಥ ದಾಮೋದರ್ ನದಿ ಯಾವ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತದೆ ಅಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತದೆ ಅಲ್ಲ. ಯಾವ ಒಂದು ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಎಂದು ಕರೆಯುತ್ತಾರ ಅಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ನೆಕ್ಸ್ಟ್ ಕ್ವಶನ್, ಪೂರ್ವಘಟ್ಟಗಳು ಕಂಡುಬರುವಂತ ಶಿಖರ ಯಾವುದು? ಪೂರ್ವಘಟ್ಟಗಳು ಕಂಡುಬರುವಂತ ಶಿಖರ ಯಾವುದು? ಆರಮಕೊಂಡ ಶಿಖರ, ಸಿಂಗರಾಜು, ಮಹೇಂದ್ರಗಿರಿ, ದೊಡ್ಡ ಬೆಟ್ಟ. 2017 PDO ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಅಲ್ಲಿ ಬಂದಂತ ಪ್ರಶ್ನೆ ಇದು GK ಪೇಪರ್ ದಲ್ಲಿ. ಪೂರ್ವ ಘಟ್ಟಗಳಲ್ಲಿ ಕಂಡು ಬರದ ಶಿಖರ. ಪೂರ್ವ ಘಟ್ಟಗಳಲ್ಲಿ ಈ ಕೆಳಗಿನ ಯಾವ ಪರ್ವತ ಕಂಡು ಬರಂಗಿಲ್ಲ? ಪೂರ್ವ ಘಟ್ಟಗಳಲ್ಲಿ ಆರಮಕೊಂಡ ಶಿಖರ, ಸಿಂಗರಾಜು, ಮಹೇಂದ್ರಗಿರಿ, ದೊಡ್ಡ ಬೆಟ್ಟ. ಯಾವ್ದು ಕಂಡು ಬರಂಗಿಲ್ಲ ಇಲ್ಲಿ? ಕಂಡು ಬರದೇ ಇರುವಂತ ಶಿಖರ ಯಾವುದು ಅಂತ ಪ್ರಶ್ನೆ ಇದೆ. ಕಂಡು ಬರದೇ ಇರುವಂತ ಶಿಖರ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ದೊಡ್ಡ ಬೆಟ್ಟ ಕಂಡು ಬರಂಗಿಲ್ಲ. ನೋಡಿ, ಯಾಕೆ ದೊಡ್ಡ ಬೆಟ್ಟ ಕಂಡು ಬರಂಗಿಲ್ಲ ಅಂತಂದ್ರೆ ಇದು ನೋಡಿ, ಇದು ಪಶ್ಚಿಮ ಘಟ್ಟಗಳು. ಇದು ಓಕೆನಾ, ಇದು ಪೂರ್ವ ಘಟ್ಟಗಳು. ಈ ಪಶ್ಚಿಮ ಘಟ್ಟ ಪೂರ್ವ ಘಟ್ಟ ಸಂಧಿಸುವ ಸ್ಥಳ ಯಾವಂದ್ರೆ ನೀಲಗಿರಿ ಬೆಟ್ಟಗಳು. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರುವಂತ ಶಿಖರ ಅಂದ್ರೆ ದೊಡ್ಡ ಬೆಟ್ಟ. ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ. ಈ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದಂದ್ರೆ ನೀಲಗಿರಿ ಬೆಟ್ಟಗಳು. ಈ ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರುವ ಅತಿ ಎತ್ತರವಾದ ಶಿಖರ ಅಂದ್ರೆ ದೊಡ್ಡ ಬೆಟ್ಟ. ಇದು ಕ್ವಶನ್ ಆಗಿದೆ. ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವಂದ್ರ ನೀಲಗಿರಿ ಬೆಟ್ಟ. ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರುವ ಅತಿ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟ 2637 ಮೀಟರ್ ಎತ್ತರವಾಗಿದ್ದು 2637 ಮೀಟರ್ ಎತ್ತರವಾಗಿದ್ದು ದಕ್ಷಿಣ ಭಾರತದ ಅತಿ ಎತ್ತರವಾಗಿರುವಂತ ಎರಡನೇ ಶಿಖರ ಇದು. ಎರಡನೇ ಶಿಖರ ಯಾವುದು? ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟ ದಕ್ಷಿಣ ಭಾರತದ ಅತಿ ಎತ್ತರವಾಗಿರುವಂತ ಎರಡನೇ ಶಿಖರ ದೊಡ್ಡ ಬೆಟ್ಟ 2637 ಮೀಟರ್ ಎತ್ತರವಾಗಿದೆ. ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳ ಯಾವ್ದಂದ್ರ ನೀಲಗಿರಿ ಬೆಟ್ಟ. ಈ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ದೊಡ್ಡ ಬೆಟ್ಟ. ದಕ್ಷಿಣ ಭಾರತದ ಅತಿ ಎತ್ತರವಾಗಿರುವಂತ ಶಿಖರ ಅಂದ್ರ ಆನೈಮುಡಿ. ಡಿಸ್ಕಸ್ ಮಾಡಿದೆವು. ಆನೈಮುಡಿ ದಕ್ಷಿಣ ಭಾರತದ ಅತಿ ಎತ್ತರವಾಗಿರುವಂತ ಶಿಖರ. ಪರ್ಫೆಕ್ಟಾ? ಇದು ನೋಡಿ, ಇದು ನೋಡಿ ಪೂರ್ವ ಘಟ್ಟಗಳು. ಮನೆ ಹೇಳ್ತಾ ಇದ್ದೆ ನಿಮ್ಗೆ ನಾನು, ಪೂರ್ವ ಘಟ್ಟಗಳು ಇವು ದಕ್ಕನ್ ಪ್ರಸ್ಥಭೂಮಿಯ ಪೂರ್ವ ಅಂಚಿನಲ್ಲಿ ಕಂಡು ಬರುತ್ತವೆ. ಇವು ಪಶ್ಚಿಮ ಘಟ್ಟಗಳಂತೆ ನಿರಂತರವಾಗಿ ಶ್ರೇಣಿಯಾಗಿಲ್ಲ ಮತ್ತು ನಿರಂತರ ಆಗಿಲ್ಲ ಅಂತ ಮಳೆನೇ ಆಗಲ್ಲ. ಅಲ್ಲಿ ನಿರಂತರ ಇಲ್ಲ ಅಂದ್ರೆ ಮಳೆ ಇಲ್ಲ. ಮುಂಗಾರು ಮಳೆಯಲ್ಲಿ ಮಳೆಯನ್ನು ಪಡೆಯಂಗಿಲ್ಲ. ತಮಿಳುನಾಡು, ಆಂಧ್ರ, ಪಶ್ಚಿಮ ಬಂಗಾಳ, ಒಡಿಸ್ಸಾಯಲ್ಲಿ ಮಳೆ ಆಗ್ತದೆ, ಮಳೆನೇ ಆಗಿಲ್ಲ. ಯಾಕೆ ಇಲ್ಲಿ ನಿರಂತರತೆ ಇಲ್ಲ ಅಂದ್ರೆ ನದಿಗಳು ಪ್ರವೇಶ ಆಗ್ತವೆ. ಈಗ ಈ ತರ ಪಶ್ಚಿಮ ಘಟ್ಟಗಳ ನಾವು ನೋಡ್ತೀವಿ. ಪಶ್ಚಿಮ ಘಟ್ಟಗಳ ನದಿ ಹುಟ್ಟುತ್ತವೆ. ಅವು ಹುಟ್ಟಿದ ನದಿಗಳು ಬಂಗಾಳಕೊಲ್ಲಿ ಸೇರಬೇಕಿಲ್ಲ. ಅಲ್ಲಿ ಬಂಗಾಳಕೊಲ್ಲಿ ಸೇರ್ಬೇಕಂದ್ರೆ ಸೀಳು ಭೂಮಿ ಬೇಕಲ್ಲ. ಆ ಸೀಳು ಭೂಮಿ ಇರುವುದರಿಂದ ಇವು ನಿರಂತರವಾಗಿ ಹಂಚಿಕೆಯಾಗಿಲ್ಲ. ಇವು
ಅಲ್ಲಲ್ಲಿ ಮಹಾನದಿ ಕಣಿವೆಯಿಂದ ಕೂಡ್ಯವ. ಆಮೇಲೆ ಕಾವೇರಿ ನದಿ ಪ್ರವೇಶ ಮಾಡ್ತದೆ. ನೋಡಿ, ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಮುಖ್ಯವಾಗಿರುವಂತ ಶಿಖರಗಳಂದ್ರೆ ಆರ್ಮಕೊಂಡ ಶಿಖರ, ಸಿಂಗರಾಜು ಬೆಟ್ಟಗಳು, ನಿಮಲಗಿರಿ ಬೆಟ್ಟಗಳು, ಮಹೇಂದ್ರಗಿರಿ. ಇದು ಪಿಡಿಒ ಕೇಳಿದ ಪ್ರಶ್ನೆ. ಆರ್ಮಕೊಂಡ 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 ಇಡೀ ಈ ಒಂದು ಶಿಖರಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಎಲ್ಲಿ ಅಂದ್ರೆ ರಂಪಾ ಬೆಟ್ಟಗಳಲ್ಲಿ. ರಂಪಾ ಬೆಟ್ಟಗಳಲ್ಲಿ ಜಗತ್ ಪ್ರಸಿದ್ಧವಾದ ತಿರುಪತಿ ತಿಮ್ಮಪ್ಪನ ದೇವಾಲಯ ಇದೆ. ವೆಂಕಟರಮಣ ಗೋವಿಂದ. ಅಲ್ಲಿ ಆಂಧ್ರ ಪ್ರದೇಶದ ರಂಪಾ ಬೆಟ್ಟಗಳಲ್ಲಿ ಜಗತ್ ಪ್ರಸಿದ್ಧವಾಗಿರುವಂತಹ ತಿರುಪತಿ ತಿಮ್ಮಪ್ಪನ ದೇವಾಲಯ ಇದೆ. ಯಾವ ಬೆಟ್ಟ ಅಂದ್ರೆ ಆಂಧ್ರ ಪ್ರದೇಶದ ರಂಪಾ ಬೆಟ್ಟಗಳಲ್ಲಿ. ಆ ಆಂಧ್ರ ಪ್ರದೇಶದ ರಂಪಾ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಅಂದ್ರೆ ಆರ್ಮಕೊಂಡ. ಈ ಆರ್ಮಕೊಂಡ ಶಿಖರದ ಹೈಟ್ ಎಷ್ಟಿದೆ ಅಂದ್ರೆ 1680 ಮೀಟರ್ ಎತ್ತರವಾಗಿದೆ. ನೋಡಿ, 1680 ಮೀಟರ್ ಎತ್ತರವಾಗಿದ್ದು ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರ. ನಾನು ಹೇಳ್ತಾ ಇದ್ದೆ ನಿಮಗೆ, ನಲ್ಲಮಲೈ ಬೆಟ್ಟಗಳು. KS 2017 ಕೇಳಿದ ಪ್ರಶ್ನೆ. ಕೇರಳದ ನಲ್ಲಮಲೈ ಅಂತ ಕೊಟ್ಟಿದ್ದ. ಅಂದ್ರೆ ಅರಾವಳಿ ಬೆಟ್ಟಗಳಲ್ಲಿ ಗೋರನ್ ಘಾಟ್, ಮಹಾರಾಷ್ಟ್ರದಲ್ಲಿ ಹರಿಶ್ಚಂದ್ರ ಬೆಟ್ಟಗಳು, ಕೇರಳ ರಾಜ್ಯದಲ್ಲಿ ನಲ್ಲಮಲೈ, ಆಂಧ್ರದಲ್ಲಿ ಆರ್ಮಕೊಂಡ ಅಂತ ಕೊಟ್ಟಿದ್ದ. ಯಾವ ಜೋಡಿ ತಪ್ಪಾಗಿದೆ ಅಂತ ಕೊಟ್ಟಿದ್ದ? ನಲ್ಲಮಲೈ ಕೇರಳದಲ್ಲಿ ಇಲ್ಲದವಲ್ಲ, ಆಂಧ್ರದಲ್ಲಿ ಇದಾವೆ. ಆಂಧ್ರದಲ್ಲಿ ನಲ್ಲಮಲೈ ಬೆಟ್ಟಗಳು, ಕೊಂಡವೀಡು ಬೆಟ್ಟಗಳು, ವೆಲಿಕೊಂಡ ಬೆಟ್ಟಗಳು, ಪಾಲ್ಕೊಂಡ ಬೆಟ್ಟಗಳು, ತಿರುಮಲ ಬೆಟ್ಟಗಳು ಆಂಧ್ರದಲ್ಲಿ ಕಂಡು ಬರುತ್ತವೆ. ನಿಮ್ ಮನೆ ಹೇಳಿದ್ದೆ ನಿಮಗೆ, ಕಲ್ಲಮಲೈ, ಪಚ್ಚಮಲೈ. ಬಿದ್ ಹೇಳಕತ್ತಾರ, ಸುಮ್ ಹೇಳಕತ್ತಾರ, ಕರೆ ಹೇಳಕತ್ತಾರ ಸರ್ ಅಂತೇಳಿ. ಕಚ್ಚಮಲೈ ಬೆಟ್ಟಗಳು ತಮಿಳುನಾಡದ. ನೋಡಿಲಿ, ಕಚ್ಚಮಲೈ. ಏನೋ ಪಚ್ಚಮಲೈ ಕೊಟ್ಟಿಲ್ಲ ಅವ್ರು ಯಾಕೋ. ಪಚ್ಚಮಲೈ, ಕಚ್ಚಮಲೈ. ಈ ಬೆಟ್ಟಗಳು ಇಲ್ಲೇ ಅದಾವೆ. ಕಲ್ಲಮಲೈ ಬೆಟ್ಟಗಳು, ಪಚ್ಚಮಲೈ ಬೆಟ್ಟಗಳು, ಗೊಂಡಮಲೈ ಬೆಟ್ಟಗಳು, ಶಿವರಾಯ ಬೆಟ್ಟಗಳು, ಜಾವಡಿ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ? ತಮಿಳುನಾಡಿನಲ್ಲಿ ಕಂಡು ಬರ್ತವೆ. ಜಂಗಿ ಬೆಟ್ಟ, ಜವಡಿ ಬೆಟ್ಟ, ಕಚ್ಚಮಲೈ, ಪಚ್ಚಮಲೈ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ನಿಮ್ಗೆ ಹೇಳಿದ್ದೆ ನಾನು, ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಾದೇಶ್ವರ ಬೆಟ್ಟ ಅದವೆಲ್ಲ ಗೌರ್ಮೆಂಟ್ ಬುಕ್ ಅಂತ ಹೇಳ್ತಾ ಇರೋದು ನಾನು. ನಿನ್ನೆ ಒಬ್ರು SMS ಹಾಕಿದ್ರು, ಸರ್ ಇವೆಲ್ಲ ಮಾಹಿತಿ ಎಲ್ಲಿಂದ ಕೊಂಡಾಕತ್ತೀರಿ ಸರ್ ಅಂತೇಳಿ. ನಾ ಕೊಡ್ತಾ ಇರೋ ಮಾಹಿತಿ ಪ್ಯೂರ್ ಗೌರ್ಮೆಂಟ್ ಬುಕ್. ಫಸ್ಟ್ ಹೇಳಿದ್ದೆ ನಿಮಗೆ, ಗೌರ್ಮೆಂಟ್ ಬುಕ್ ಅದನ್ನ ಕ್ವಶನ್ ತೆಗಿತೀನಿ ಅಂತ ಹೇಳಿದ್ದೆ. ಗೌರ್ಮೆಂಟ್ ಬುಕ್ ಅದನ್ನೇ ಕ್ವಶನ್ ತೆಗಿತಾ ಇದ್ದೇನೆ. ಓಕೆನಾ? ಯಾರು ದುದ್ಯಾನವರು ನೋಡಿ, ಈ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಾದೇಶ್ವರ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಕರ್ನಾಟಕ ರಾಜ್ಯದ ಚಾಮರಾಜನಗರದಲ್ಲಿ ಕಂಡು ಬರ್ತವೆ. ನೋಡಿ, ಕರ್ನಾಟಕ ರಾಜ್ಯದ ಚಾಮರಾಜನಗರದಲ್ಲಿ ಈ ಒಂದು ಬಿಳಿಗಿರಿ ರಂಗನ ಬೆಟ್ಟಗಳು ಮತ್ತು ಮಲೈ ಮಾದೇಶ್ವರ ಬೆಟ್ಟಗಳು ಕಂಡು ಬರ್ತವೆ. ನೆಕ್ಸ್ಟ್ ಹೋಗೋಣ. ಪರ್ಫೆಕ್ಟ್ ಆಗ್ತಾ ಇದೆಯಾ? ಕ್ವಶನ್ ಏನ್ ಕೇಳಿದ್ದೆ ನಾನು? ಪೂರ್ವ ಘಟ್ಟಗಳಲ್ಲಿ ಕಂಡು ಬರದೇ ಇರುವಂತ ಶಿಖರ ಯಾವ್ದಂತ ಕೇಳಿದ್ರು. ಆರ್ಮಕೊಂಡ ಕಂಡು ಬರ್ತದೆ, ಸಿಂಗರಾಜು ಬೆಟ್ಟಗಳು ಕಂಡು ಬರ್ತವೆ, ಮಹೇಂದ್ರಗಿರಿ ಕಂಡು ಬರ್ತವೆ. ಯಾವ್ದು ಕಂಡು ಬರಂಗಿಲ್ಲ ಅಂತಂದ್ರೆ ದೊಡ್ಡ ಬೆಟ್ಟಗಳು ಕಂಡು ಬರಂಗಿಲ್ಲ. ದೊಡ್ಡ ಬೆಟ್ಟ ಎಲ್ಲಿದೆ ಅಂದ್ರೆ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರ್ತದೆ. ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುವ ಬುಡಕಟ್ಟು ಜನಾಂಗ ಯಾವುದು? ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುವಂತ ಬುಡಕಟ್ಟು ಜನಾಂಗ ಬಿಲ್ಲರು, ಕಾರವಾಸ ಜನಾಂಗ, ಕುರುಂಬಾಸ ಜನಾಂಗ, ಉರುಳಿಸ್ ಜನಾಂಗ. ಈ ಒಂದು ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುವಂತ ಜನಾಂಗ ತೋಡ ಜನಾಂಗ ಕಂಡು ಬರ್ತಾರೆ. ಬಿಲ್ಲರು ಎಲ್ಲಿ ಕಂಡು ಬರ್ತಾರೆ? ನಿಮ್ಗೆ ಹೇಳಿದ್ದೆ ನಾನು. ಸೋಲಿಗರು ಕರ್ನಾಟಕ, ಮುಂಡರು ಜಾರ್ಖಂಡ್, ಶಾಂಪಿಯನ್ ಅಂಡೋಮಾನ್ ನಿಕೋಬಾರ್, ಲುಷಿಯಾ ಮಿಜೋರಾಂ, ಚುಟಿಯಾ ಅಸ್ಸಾಂ. ನಿಮ್ಗೆ ಹೇಳಿದ್ನೇ ಇಲ್ಲೋ? ಸೋಮು, ಶಾಲು, ಚುಮಿ, ಸಬಿ, ಮುಜುಕೋ, ಕಾನಾ ಹೂವಾ. ತಗೋ ಚೆಲೇಗ. ನೋಡಿ ಫಾರ್ಮುಲಾಗಳು: ಸೋಮು, ಶಾಲು, ಚುಮಿ, ಸಬಿ, ಮುಜುಕೋ, ಕಾನಾ ಹೂವಾ, ತಗೋ ಚೆಲೇಗ. ಒಂದ್ಸರಿ 2 ಸರಿ ಪ್ರಾಕ್ಟೀಸ್ ಆಗ್ಬೇಕದು. ಸೋಮು ಅನ್ರಿ, ನಾ ಅಂದಂಗೆ ಸೋಮು, ಶಾಲು, ಚುಮಿ. ಸೋಮು, ಶಾಲು, ಚುಮಿ, ಸಬಿ, ಮುಜುಕೋ, ಕಾನಾ ಹೂವಾ, ತಗೋ ಚೆಲೇಗ. ಹಾಗಾದ್ರೆ ಸೋಲಿಗರು ಎಲ್ಲಿದ್ದಾರೆ? ಸೋಲಿಗರು ಕರ್ನಾಟಕ, ಮುಂಡರು ಜಾರ್ಖಂಡ್, ಶಾಂಪಿಯನ್ ಅಂಡೋಮಾನ್ ನಿಕೋಬಾರ್, ಲುಷಿಯಾ ಮಿಜೋರಾಂ, ಚುಟಿಯಾ ಅಸ್ಸಾಂ, ಮೀನರು ರಾಜಸ್ಥಾನ್, ಸಂತಾಲರು ಪಶ್ಚಿಮ ಬಂಗಾಳ, ಬಿಲ್ಲರು ಗುಜರಾತ್, ಮುರಾರಿ ಮಧ್ಯಪ್ರದೇಶ್, ಜರವಾ ಅಂಡೋಮಾನ್ ನಿಕೋಬಾರ್, ಕೊಂಡರು ಒಡಿಸ್ಸಾ,
ಕಾಸಿ ಮೇಘಾಲಯ, ನಾಗಾಲ್ಯಾಂಡ್, ಉರ್ಲಿ ಕೇರಳ, ವರ್ಲಿ ಮಹಾರಾಷ್ಟ್ರ, ತೋಡಿಗ ತಮಿಳುನಾಡು, ಗೊಂಡ ಮಧ್ಯಪ್ರದೇಶ್, ಚೆಂಚು ಆಂಧ್ರ ಪ್ರದೇಶ್, ಲೆಪ್ಚಾ ಸಿಕ್ಕಿಂ, ಗಡ್ಡಿ ಹಿಮಾಚಲ ಪ್ರದೇಶ್. ಇವೆಲ್ಲವೂ ಕೂಡ KS ಕೇಳಿದಂತ ಪ್ರಶ್ನೆಗಳೇ. ಮ್ಯಾಚ್ ದ ಫಾಲೋಯಿಂಗ್ಸ್ ಕೇಳ್ತಾನೆ. ಭಾರತ ದೇಶದಲ್ಲಿ ಕಂಡು ಬರುವಂತ ಪ್ರಧಾನವಾಗಿರುವಂತ ಬುಡಕಟ್ಟು ಜನಾಂಗ. ಹಾಗಾದ್ರೆ ಕ್ವಶನ್ ಏನಾಗಿದೆ ನೋಡಿ ಇಲ್ಲಿ. ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುವಂತ ಪ್ರಧಾನವಾದ ಬುಡಕಟ್ಟು ಜನಾಂಗ ಯಾವಂದ್ರೆ ಉರುಳಿಸ್ ಅನ್ನುವಂತ ಜನಾಂಗ ಕಂಡು ಬರ್ತಾರೆ. ಹೈಯೆಸ್ಟ್ ಅಂದ್ರೆ ತೋಡಿಗ ಜನಾಂಗ, ಗರಿಷ್ಠ ಪ್ರಮಾಣದಲ್ಲಿ ತೋಡಿಗ ಜನಾಂಗ ಕಂಡು ಬರ್ತಾರೆ. ಅದರ ಜೊತೆಯಲ್ಲಿ ಉರುಳಿಸ್ ಅನ್ನುವಂತ ಜನಾಂಗ ಕೂಡ ಕಂಡು ಬರ್ತಾರೆ. ಉರುಳಿಸ್ ನೋಡಿ ಇಲ್ಲಿ ಪರೆಯ ಪ್ರಸ್ಥಭೂಮಿಯ ಬೆಟ್ಟ ಗುಡ್ಡಗಳಲ್ಲಿ ಅನೇಕ ಬುಡಕಟ್ಟು ಜನಾಂಗ ನೆಲೆಸಿದ್ದಾರೆ. ಇಲ್ಲಿ ವಿಶೇಷವಾಗಿ ಉರುಳಿಸ್ ಅನ್ನುವಂತ ಜನಾಂಗ ಎಲ್ಲಿದಾರ ಅಂದ್ರೆ ನೀಲಗಿರಿ ಬೆಟ್ಟಗಳಲ್ಲಿ. ನೀಲಗಿರಿ ಬೆಟ್ಟಗಳಲ್ಲಿ ಉರುಳಿಸ್ ಅನ್ನುವಂತ ಜನಾಂಗ. ಪಳನಿ ಬೆಟ್ಟಗಳು, ಕೇರಳ ರಾಜ್ಯದಲ್ಲಿ ಪಳನಿ ಬೆಟ್ಟಗಳಿದಾವೆ. ಈ ಪಳನಿ ಬೆಟ್ಟಗಳಲ್ಲಿ ಈ ಪುಲ್ಲಯಾನ್ಸ್ ಅನ್ನುವಂತ ಜನಾಂಗ. ಇನ್ನ ಮಧ್ಯ ಉನ್ನತ ಭಾಗಗಳಲ್ಲಿ ಬಿಲ್ಸ್ ಅನ್ನುವಂತ ಜನಾಂಗ, ಬಡಗಾಸ್ ಅನ್ನುವಂತ ಜನಾಂಗ, ಕಾರ್ವಾಸ್ ಅನ್ನುವಂತ ಜನಾಂಗ, ಮುಂಡಾಸ್ ಅನ್ನುವಂತ ಜನಾಂಗ, ಕುರುಂಬಾಸ್ ಅನ್ನುವಂತ ಜನಾಂಗ, ಯುರೇವಾಸ್ ಅನ್ನುವಂತ ಜನಾಂಗ. ಇವರೆಲ್ಲ ನಮ್ಮ ದೇಶದಲ್ಲಿ ಕಂಡು ಬರುವಂತ ಪ್ರಧಾನವಾದಂತಹ ಬುಡಕಟ್ಟು ಜನಾಂಗಗಳು. ಬ್ರಿಟಿಷರ ವಿರುದ್ಧ ಬುಡಕಟ್ಟು ದಂಗೆಗಳಂತ ಆಗ್ತವೆ. ದೇಶದ ಮೊದಲ ಬುಡಕಟ್ಟು ದಂಗೆ ಯಾವ್ದಂದ್ರೆ ಯಾರು ಹೇಳ್ತಾರೆ? ಸಂತಾಲರ ದಂಗೆ, ಕೋಲರ ದಂಗೆ, ಮುಂಡರ ದಂಗೆ, ಹಲಗಲಿಯ ಬೇಡ್ರ ದಂಗೆ. ಭಾರತ ದೇಶದ ಮೊಟ್ಟ ಮೊದಲ ಬುಡಕಟ್ಟು ದಂಗೆ ಯಾವುದು? ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಮಾಡಿದಂತ ಬುಡಕಟ್ಟು ದಂಗೆ. 16% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಕೋಲಾರ ಹೋರಾಟ. ನೋಡಿ ಎಲ್ಲಿ? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ 1832ರಲ್ಲಿ ಹೋರಾಟ ಮಾಡಿದ್ರು. 1832ರಲ್ಲಿ ಬ್ರಿಟಿಷರ ವಿರುದ್ಧ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ದಂಗೆ ಅಂದ್ರೆ ಕೋಲಾರ ದಂಗೆ. ಎಲ್ಲಿ? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ 1830ರಿಂದ 1835ರವರೆಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಒಂದು ಶ್ರೇಷ್ಠ ಬುಡಕಟ್ಟು ಜನಾಂಗ ಅಂತಂದ್ರೆ ಅದು ಕೋಲ ಜನಾಂಗ. ಅದು ಯಾವ ಪ್ರಸ್ಥಭೂಮಿಯಲ್ಲಿ ಅಂದ್ರೆ ಛೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಕಂಡು ಬರುವಂತ ಬುಡಕಟ್ಟು ಜನಾಂಗ ಕೋಲಾರ ದಂಗೆ ಅಂತ ಕರಿತೀವಿ. ಹಾಗಾದ್ರೆ ರಾಜಮಹಲ್ ಬೆಟ್ಟಗಳಲ್ಲಿ ಮಾಡಿದಂತರು, ರಾಜಮಹಲ್ ಬೆಟ್ಟಗಳಲ್ಲಿ ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗ ಹೋರಾಟವನ್ನು ಮಾಡಿದೆ? ಉತ್ತರ ರೈಟ್ ಆನ್ಸರ್ ಸಂತಾಲ ದಂಗೆ. ನೋಡಿ ರಾಜಮಹಲ್ ಬೆಟ್ಟಗಳಲ್ಲಿ ಮಾಡಿದಂತ ಒಂದು ಪ್ರಸಿದ್ಧವಾಗಿರುವಂತ ಬುಡಕಟ್ಟು ಜನಾಂಗ ಯಾವಂದ್ರೆ ಸಂತಾಲರ ದಂಗೆ ಅಂತ ಗುರುತಿಸ್ತೀವಿ. ಸಂತಾಲ ಬುಡಕಟ್ಟು ದಂಗೆ. ಭಗೀರಥ ಮತ್ತು ಅಲಕನಂದ ಯಾವ ನದಿಯ ಜಲಮೂಲಗಳಾಗಿವೆ? ಇದನ್ನು ಡಿಸ್ಕಸ್ ಮಾಡಿದ್ದೆ ನಿಮಗೆ ನಾನು. ಭಗೀರಥ ಅನ್ನುವಂತ ನದಿ, ಅಲಕನಂದ ಅನ್ನುವಂತ ನದಿ ಯಾವ ನದಿಯ ಜಲಮೂಲಗಳಾಗಿವೆ? ಬ್ರಹ್ಮಪುತ್ರ, ಸಿಂಧು, ಗಂಗಾ, ಮಹಾನದಿ. ಭಗೀರಥಿ ಮತ್ತು ಅಲಕನಂದ ಯಾವ ನದಿಯ ಜಲಮೂಲಗಳಾಗಿವೆ? ಶಬಾಷ್, 86%. ನಿನ್ನೆ ನಾ ಡಿಸ್ಕಸ್ ಮಾಡಿದ್ದೆ, ನಿಮ್ಗೆಲ್ಲ ಗೊತ್ತದೆ. ಗಂಗಾ ನದಿಗೆ ಮೂಲ ನದಿಗಳು, ಗಂಗಾ ನದಿಗೆ ಮೂಲ ನದಿಗಳು ಯಾವಂತಂದ್ರೆ ಒಂದು ಭಗೀರಥ, ಇನ್ನೊಂದು ಅಲಕನಂದ ಅನ್ನುವಂಥದ್ದು. ನೋಡಿ ಭಾರತದ ಅತ್ಯಂತ ಉದ್ದವಾಗಿರುವಂತ ನದಿ ಇಲ್ಲಿ 2500 ಕೊಟ್ಟಿದ್ದಾರೆ. ಅದರ ಉದ್ದ 2525 ಕಿಲೋಮೀಟರ್ ಹೆಚ್ಚು ಕಡಿಮೆ ಮಾಡಿದ್ದಾರೆ. ಇರಲಿ, 2525 ಕಿಲೋಮೀಟರ್ ಉದ್ದವಾಗಿರುವಂತ ಭಾರತದ ಅತ್ಯಂತ ಉದ್ದವಾಗಿರುವಂತ ನದಿ ಯಾವ್ದಂದ್ರೆ ಗಂಗಾ ನದಿ. ಮತ್ತೆ ದೊಡ್ಡದಾದ ನದಿ ವ್ಯೂಹವಾಗಿದೆ. ಸಾಮಾನ್ಯವಾಗಿ ಇದನ್ನು ಏನಂತ ಕರೀತಾರೆ ಅಂದ್ರೆ ಭಾರತದ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಗಂಗಾ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಗಂಗಾ ನದಿಯ ಮೂಲ ಯಾವ್ದಂದ್ರೆ ಒಂದು ಭಗೀರಥಿ, ಇನ್ನೊಂದು ಅಲಕನಂದ. ಆ ಭಗೀರಥಿ ಮತ್ತು ಅಲಕನಂದ ಅನ್ನುವಂತ ಎರಡೂ ಜಲಮೂಲಗಳು ಎಲ್ಲಿ ಒಂದಾಗ್ತಾವಂದ್ರೆ ಉತ್ತರಾಖಂಡದ ದೇವಪ್ರಯಾಗ ಎಂಬ ಸ್ಥಳದಲ್ಲಿ ಒಂದಾಗ್ತಾವ. ನಾನು ನಿನ್ನ ಹೇಳ್ತಾ ಇದ್ದೆ ನಿಮಗೆ, ಅಲಕನಂದ ಎಂಬ ಎರಡು ಜಲಮೂಲಗಳು ಹೊಂದಿವೆ. ಭಗೀರಥಿ ನದಿಯು ಗಂಗೋತ್ರಿಯಲ್ಲಿ ಹುಟ್ಟುತ್ತದೆ. ನೆನಪಿದೆಯಾ? ಗಂಗೋತ್ರಿ, ಭಗೀರಥಿ. ಭಗೀರಥಿ ಅನ್ನುವಂತ ನದಿ ಗಂಗೋತ್ರಿಯಲ್ಲಿ ಹುಟ್ಟುತ್ತದೆ. ಹಾಗಾದ್ರೆ ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಯಾವುದು? ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಎಕ್ಸಲೆಂಟ್, ತೆಹರಿ ಅಣೆಕಟ್ಟು. ನೋಡಿ, ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ತೆಹರಿ. ನಮ್ಮ ದೇಶದ ಅತಿ ಎತ್ತರವಾದ ಅಣೆಕಟ್ಟು ತೆಹರಿ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಭಗೀರಥಿ ನದಿಗೆ ಅಡ್ಡಲಾಗಿ. ನಮ್ಮ ದೇಶದ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ತೆಹರಿ ಅಣೆಕಟ್ಟನ್ನ ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಒಂದು ಭಗೀರಥಿ ನದಿ ಎಲ್ಲಿ ಹುಟ್ಟುತ್ತದೆ ಅಂದ್ರೆ
ಗಂಗೋತ್ರಿಯಲ್ಲಿ ಹುಟ್ಟುತ್ತದೆ. ಇನ್ನು ಅಲಕನಂದ ಅನ್ನುವಂಥ ಸ್ಥಳಿ, ಅಲಕನಂದ ಅಲಕನಂದ ಅನ್ನುವಂಥ ನದಿ ಬದ್ರಿನಾಥಲ್ಲಿ ಹುಟ್ಟುತ್ತದೆ. ನೀನ್ ಹೇಳಿದ್ನಲ್ಲ ನಿಮ್ಗೆ, ಅಲಕನಂದ ಬದ್ರಿನಾಥಲ್ಲಿ ಹುಟ್ಟುತ್ತದೆ, ಭಗೀರಥಿ ಗಂಗೋತ್ರಿಯಲ್ಲಿ ಹುಟ್ಟುತ್ತದೆ. ಇವೆರಡು ಒಂದಾಗುವ ಸ್ಥಳ ಯಾವುದಂದ್ರೆ ದೇವಪ್ರಯಾಗ ಎಂಬಲ್ಲಿ ಒಟ್ಟುಗೂಡುತ್ತವೆ. ದೇವಪ್ರಯಾಗ ಎಂಬಲ್ಲಿ ಒಂದಾಗಿ ನೋಡಿ, ದೇವಪ್ರಯಾಗ ಎಂಬಲ್ಲಿ ಒಂದಾಗ್ತವೆ. ದೇವಪ್ರಯಾಗ ಎಂಬಲ್ಲಿ ಒಂದಾಗಿ ಮುಂದೆ ಹರಿದು ಗಂಗಾ ನದಿಯಾಗುತ್ತದೆ. ಗಂಗಾ ನದಿಯಾಗಿ ಹಿಮಾಲಯವನ್ನು ದಾಟಿ ಹರಿಯುತ್ತಾ ಗಂಗಾ ನದಿ ಹರಿದ್ವಾರದ ಸಮೀಪದಲ್ಲಿ ಉತ್ತರದ ಮಹಾಮೈದಾನವನ್ನು ಪ್ರವೇಶ ಮಾಡುತ್ತದೆ. ಆ ನದಿಗೆ ಉತ್ತರ ಪ್ರದೇಶದ ಅಲಹಾಬಾದ್ದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳು ಒಂದಾಗ್ತವೆ. ಒಂದಾಗಿ ರಭಸವಾಗಿ ಹರಿಯುತ್ತದೆ, ಬಾಂಗ್ಲಾದೇಶವನ್ನು ಪ್ರವೇಶ ಮಾಡುತ್ತದೆ. ಬಾಂಗ್ಲಾದೇಶದಲ್ಲಿ ಆರಂಭದಲ್ಲಿ ಮೇಘನಾ ಅಂತ ಕರೀತಾರೆ, ನಂತರದಲ್ಲಿ ಪದ್ಮಾ ಎಂದು ಕರೆಯುತ್ತಾರೆ. ಆರಂಭದಲ್ಲಿ ಗಂಗಾ ನದಿಗೆ ಏನಂತ ಕರೀತಾರೆ ಅಂದ್ರೆ ಮೇಘನಾ ಅಂತ ಕರೀತಾರೆ. ಯಾವಾಗ ಬ್ರಹ್ಮಪುತ್ರ ನದಿ ಬಂದು ಸೇರ್ತದಲ್ಲ, ಆ ಬ್ರಹ್ಮಪುತ್ರ ನದಿ ಬಂದು ಸೇರಿದ ಮೇಲೆ ಪದ್ಮಾ ಎನಿಸಿಕೊಂಡು ಅಂತಿಮವಾಗಿ ಬಂಗಾಳ ಕೊಲ್ಲಿಯಲ್ಲಿ ಲೀನವಾಗುತ್ತದೆ. ಬಂಗಾಳ ಕೊಲ್ಲಿಯಲ್ಲಿ ಒಂದಾಗ್ತದೆ ಅಲ್ಲ, ಬಂಗಾಳ ಕೊಲ್ಲಿಯಲ್ಲಿ ಲೀನವಾಗುತ್ತದೆ. ನಿನ್ನ ಈ ನದಿಯ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಿದ್ದೇನೆ ನಿಮ್ಗೆ ನಾನು. ಉತ್ತರಾಖಂಡದ ನೋಡಿ, ಇಲ್ಲಿ ನದಿಗಳು ಹುಡ್ತವೆ ಎರಡು. ಇವು ಎರಡು ನದಿಗಳು ಇಲ್ಲಿ ಜನ್ಮ ತಾಳಿ ಈ ನದಿ ಹರಿತಾ ಬರ್ತದೆ. ಬಂದು ನಿಧಾನವಾಗಿ ಉತ್ತರಾಖಂಡದ ದೇವಪ್ರಯಾಗ ಒಂದಾಗಿ ಉತ್ತರದ ಮಹಾಮೈದಾನದ ಮೂಲಕ ಹರಿತದೆ. ಇಲ್ಲಿ ಯಮುನಾ ನದಿ ಬಂದು ಸೇರ್ತದೆ, ಇಲ್ಲಿ ಸರಸ್ವತಿ ನದಿ ಬಂದು ಸೇರ್ತದೆ. ಆ ಯಮುನಾ ಸರಸ್ವತಿ ಗಂಗಾ ನದಿಗಳ ಸಂಗಮವನ್ನೇ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ತ್ರಿವೇಣಿ ಸಂಗಮ ಎನಿಸಿಕೊಂಡು ಈ ನದಿ ನಿಧಾನವಾಗಿ ಹರಿತದೆ ನೋಡಿ, ಇಲ್ಲಿ ಈ ಮೂಲಕ ಹರಿತದೆ. ಒಂದು ನದಿ ಈ ತರ ಹೋದ್ರೆ ಇನ್ನೊಂದು ನದಿ ಬಾಂಗ್ಲಾದೇಶವನ್ನು ಸೇರ್ಪಡೆ ಆಗ್ತದೆ. ಬಾಂಗ್ಲಾದೇಶದ ಮೂಲಕ ಏನಾಗ್ತದೆ ಅಂದ್ರೆ ಇಲ್ಲಿ ಬ್ರಹ್ಮಪುತ್ರ ನದಿ ಬಂದು ಸೇರ್ತದೆ. ಆ ಬ್ರಹ್ಮಪುತ್ರ ನದಿ ಬಂದು ಸೇರುವುದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಗೋಲುಂಡ ಎಂಬ ಸ್ಥಳದಲ್ಲಿ ಬಂದು ಸೇರ್ತದೆ. ಪದ್ಮಾ ಆರಂಭದಲ್ಲಿ ಮೇಘನಾ, ನಂತರ ಪದ್ಮಾ ಎನಿಸಿಕೊಂಡು ಬಾಂಗ್ಲಾದೇಶದ ನೌಕಾಲಿ ಎಂಬ ಸ್ಥಳದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಬಂಗಾಳ ಕೊಲ್ಲಿ ನಾನು ಇನ್ನು ಹೇಳ್ತಾ ಇದ್ದೆ ನಿಮಗೆ, ಜವಾಹರ್ಲಾಲ್ ನೆಹರು ಅವರು ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜ ಹಾರಿಸುವಾಗ ಗಾಂಧಿ ಎಲ್ಲಿದ್ರು ಅಂದಾಗ ನಮ್ಗೇನು ಗೊತ್ತನ್ನಬಾರದು. ಗಾಂಧಿ ಎಲ್ಲಿದ್ದರು ಅಂದ್ರೆ ಬಾಂಗ್ಲಾದೇಶದ ನೌಕಾಲಿ ಎಂಬ ಸ್ಥಳದಲ್ಲಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮುಗಲಭೆಯನ್ನು ಶಮನ ಮಾಡ್ತಾ ಇದ್ರು. ನಮ್ಮ ಭಾರತ ದೇಶಕ್ಕೆ ಅಂಟಿಕೊಂಡಿರ್ತಕ್ಕಂಥ ಶಾಪಗಳಲ್ಲಿ ಈ ಕೋಮುಗಲಭೆ ಇದೆಯಲ್ಲ, ಧರ್ಮಗಳ ಗಲಭೆ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಶಾಪ ಯಾವುದೂ ಇಲ್ಲ. ಯಾಕಂದ್ರೆ ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಹೇಳ್ತಾರೆ, ಧರ್ಮದ ಹೆಸರಲ್ಲಿ ನಡೆದಂತ ರಾಜಕೀಯ, ಧರ್ಮದ ಹೆಸರಲ್ಲಿ ನಡೆದಂತ ಅನ್ಯಾಯ, ಮೋಸ, ಕೊಲೆ, ಸುಲಿಗೆ, ಅತ್ಯಾಚಾರ ಮತ್ತೆ ಯಾವ ಹೆಸರಲ್ಲಿ ನಡೆದಿಲ್ಲ ಅಂತ. ಹೌದಲ್ಲ? ಧರ್ಮದ ಹೆಸರಿನಲ್ಲಿ ನಡೆದಂತ ಅನ್ಯಾಯ, ಮೋಸ, ಕೊಲೆ, ಸುಲಿಗೆ, ಅತ್ಯಾಚಾರ ಮತ್ತೆ ಯಾವ ಹೆಸರಲ್ಲಿ ನಡೆದಿಲ್ಲ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಹೇಳ್ತಾರೆ. ನಂತರ ಗಂಗಾ ನದಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಓಕೆನಾ? ನೆಕ್ಸ್ಟ್ ಕ್ವಶನ್. ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಯಾವ್ದನ್ನು ಕರೀತಾರೆ? ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಬ್ರಹ್ಮಪುತ್ರ ನದಿ, ಡೋಣಿ ನದಿ, ದಾಮೋದರ್ ನದಿ, ಮಹಾನದಿ. ಶಬಾಷ್, 90% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ದಾಮೋದರ್ ನದಿ. ನೋಡಿ, ಪಶ್ಚಿಮ ಬಂಗಾಳದ ದುಃಖದ ನದಿ ಅಥವಾ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಯಾವ್ದಂದ್ರೆ ದಾಮೋದರ್. ದಾಮೋದರ್ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಥವಾ ದುಃಖದ ನದಿ ಅಂತ ಕರೀತಾರೆ. ಒಡಿಶಾ ರಾಜ್ಯದ ಕಣ್ಣೀರ್ ನದಿ ಶಬಾಷ್, ಮಹಾನದಿ. ನೋಡಿ, ಮಹಾನದಿಯನ್ನು ಒಡಿಶಾ ರಾಜ್ಯದ ಕಣ್ಣೀರ್ ನದಿ ಅಂತ ಕರೀತಾರೆ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಮಜುಲಿ. ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಮಜುಲಿ. ಶಬಾಷ್. ಬ್ರಹ್ಮಪುತ್ರ. ನೋಡಿ, ಬ್ರಹ್ಮಪುತ್ರ. ಛಾಯಾ ಭಗವತಿ ಅನ್ನುವಂತ ಜಲಪಾತ, ಛಾಯಾ ಭಗವತಿ ಎಂಬ ಜಲಪಾತ. ಶಬಾಷ್. ದೋಣಿ ನದಿ. ನೋಡಿ, ಉತ್ತರ ಕರ್ನಾಟಕದ ಹೆಮ್ಮೆಯ ನದಿ ದೋಣಿ ನದಿ. ಈ ನದಿ ನಿರ್ಮಾಣ ಮಾಡಿದಂತ ಒಂದು ಅದ್ಭುತವಾದ ಜಲಪಾತ ಅಂದ್ರೆ
ಛಾಯಾ ಭಗವತಿ. ನೋಡಿ, ನಾ ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ದಾಮೋದರ ನದಿ ಎಲ್ಲಿ ಹರಿತದೆ ಅಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಹರಿತದೆ. ಇದನ್ನ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಕರೀತಾರೆ. ದಾಮೋದರ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಕರೀತಾರೆ. ಈ ನದಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂತ ವಿವಿಧೋದ್ದೇಶ ಅಣೆಕಟ್ಟು. ಇದು ಮೊನ್ನೆ FDA ಕೇಳಿದ ಪ್ರಶ್ನೆ ನೋಡಿ, 2019ರಲ್ಲಿ. ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಗಳ ಇದು ಜಂಟಿ ಯೋಜನೆ. ದಾಮೋದರ ನದಿ, ಈ ದಾಮೋದರ ಅಣೆಕಟ್ಟು ಅನ್ನುವಂಥದ್ದು ಯಾವ ರಾಜ್ಯಗಳ ಜಂಟಿ ಯೋಜನೆ ಅಂತ ಕೇಳಿದ್ದ? ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ. ಈ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯಗಳ ಜಂಟಿ ಯೋಜನೆಯಾಗಿದ್ದು, ಈ ಪಶ್ಚಿಮ ಬಂಗಾಳದ ಪಲ್ತಾ ಎಂಬ ಸ್ಥಳದಲ್ಲಿ ಹುಗ್ಲಿ ನದಿಯನ್ನು ಸೇರ್ತದೆ. ಹುಗ್ಲಿ ಯಾವುದು? ದಾಮೋದರ್. ದಾಮೋದರ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಕರೀತಾರೆ, ದುಃಖದ ನದಿ ಅಂತ ಕರೀತಾರೆ. ಈ ಕಣ್ಣೀರ್ ನದಿ ದುಃಖದ ನೆನೆಸಿಕೊಂಡಿರ್ತಕ್ಕಂಥ ದಾಮೋದರ್, ಇದು ಆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ತೋರಿ ಎಂಬಲ್ಲಿ ಹುಟ್ಟಿ ಪಶ್ಚಿಮ ಬಂಗಾಳದ ಪಲ್ತಾ ಎಂಬ ಸ್ಥಳದಲ್ಲಿ ಹುಗ್ಲಿ ನದಿಯನ್ನು ಸೇರ್ತದೆ. ಈ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ದಾಮೋದರ ಅಣೆಕಟ್ಟು. ಇದು ಯಾವ ರಾಜ್ಯಗಳ ಜಂಟಿ ಯೋಜನೆ ಅಂದ್ರೆ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ. ಭಾರತದಲ್ಲಿ ಅತಿ ಉದ್ದವಾದ ಅಣೆಕಟ್ಟು, ಭಾರತದ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ? ಇದು PSI ಕ್ವಶನ್ ನೋಡಿ. ಭಾರತದಲ್ಲಿ ಅತಿ ಉದ್ದವಾದ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ? ಭಗೀರಥಿ ನದಿಗೆ, ಸಟ್ಲೇಜ್ ನದಿಗೆ, ಮಹಾನದಿಗೆ, ಗಂಗಾ ನದಿಗೆ. ಅತಿ ಉದ್ದವಾದ ಅಣೆಕಟ್ಟ? ಇಂಪಾರ್ಟೆಂಟ್ ಕ್ವಶನ್. ಅತಿ ಉದ್ದವಾದ ಅಣೆಕಟ್ಟು ಎತ್ತರವಾದದ್ದಲ್ಲ, ಉದ್ದವಾದದ್ದು. ಶಬಾಷ್. ಮಹಾನದಿಗೆ ಅಡ್ಡಲಾಗಿ ನೋಡಿ, ಮಹಾನದಿಗೆ. ಕ್ವಶನ್ ಏನಿದೆ ನೋಡಿ, ಭಾರತದ ಅತಿ ಉದ್ದವಾದ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂದ್ರೆ ಮಹಾನದಿಗೆ ಅಡ್ಡಲಾಗಿ. ಮಹಾನದಿ ದೇಶದ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟನ್ನ ಮಹಾನದಿಗೆ ಅಡ್ಡಲಾಗಿ. ಯಾವುದು? ಅದೇ ಹಿರಾಕುಡ್ಡ ಅಣೆಕಟ್ಟು. ಹಿರಾಕುಡ್ಡ ಅಣೆಕಟ್ಟಿನ ಉದ್ದ ಎಷ್ಟು? 4801 ಮೀಟರ್ ಅಲ್ಲ, ಸಾರಿ, 4081 ಮೀಟರ್ ಉದ್ದವಾಗಿದೆ. 4081 ಮೀಟರ್ ಉದ್ದವಾಗಿರುವಂತಹ ಹಿರಾಕುಡ್ಡ ಅಣೆಕಟ್ಟು, ಇದನ್ನ ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಅಂತ ಕರೀತಾರೆ. PSI ಕ್ವಶನ್ಗಳು ಎಲ್ಲಿಂದ ಬರ್ತಾವೆ ಇಲ್ಲಿಂದ ಬರ್ತವೆ. 10 ಕ್ವಶನ್ ಜಿಯೋಗ್ರಫಿ ಕ್ವಶನ್ ಬಂದಾವಂದ್ರೆ 10 ಕ್ವಶನ್. ಅದಕ್ಕೆ ನಿಮ್ಗೆ ಫಸ್ಟ್ ಹೇಳೋದೇನಂದ್ರೆ, ನೀವು ಗೌರ್ಮೆಂಟ್ ಬುಕ್ ಗಳನ್ನು ಓದ್ರಿ ಅಂತ. ಗೌರ್ಮೆಂಟ್ ಬುಕ್ ಫಸ್ಟ್ ಓದ್ರಿ, ಆಮೇಲೆ ಭೂಗೋಳ ಸಂಜೀನ್ ಓದಕತ್ರಿ. ಬುಕ್ಕ ನಾ ಬರ್ದೇನಂತ ಓದ್ರಿ ಅಂತ ಹೇಳ್ತಾ ಇಲ್ಲ. ನಾ ಎಂದೂ ಹೇಳಿ ನಿಮಗೆ 10 ಭಿನ್ನ ಗಳಿಸುವ ಮಗ ಅಲ್ಲ ನಾನು ಅಂತ. ಯಾಕಂದ್ರೆ ನಿಮ್ ಭವಿಷ್ಯ ಮುಖ್ಯ, ನಿಮ್ಮ ಜೀವನ ಮುಖ್ಯ. ನೀವು ಕೊಡುವಂತ 50-60 ರೂಪಾಯಿ ಆಗೋದಲ್ಲ ಹೋಗೋದಲ್ಲ ಜೀವನ. ನೀವು ಶಾಶ್ವತವಾಗಿ ಖುಷಿ ಪಡಬೇಕು. ನೋಡಿ ಹೆಂಗ್ ಕ್ವಶನ್ ಎಷ್ಟು ಸಿಂಪಲ್ ಇದೆ, ಕ್ವಶನ್ ಎಷ್ಟು ಅದ್ಭುತ ಇದೆ. ಪ್ರಮುಖ ನದಿಗಳಲ್ಲಿ ಸಿಯೋನಾಥ್ ನದಿ, ಹಸಿದು ನದಿ, ಮಾಂಡೋ ನದಿ, ಜೋಂಕ್ ನದಿ, ಮಹಾನದಿಗೆ ಅಡ್ಡಲಾಗಿ ಹಿರಾಕುಡ್ಡ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹಿರಾಕುಡ್ಡ ಅಣೆಕಟ್ಟು ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತಹ ಅಣೆಕಟ್ಟು. ನಮ್ಮ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕುಡ್ಡ ಅಣೆಕಟ್ಟು. ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಮಹಾನದಿಗೆ ಅಡ್ಡಲಾಗಿ 4801 ಮೀಟರ್ ಉದ್ದವಾಗಿದೆ. ನೆಕ್ಸ್ಟ್ ಕ್ವಶನ್, ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಉದ್ದವಾದ ನದಿ. ನೋಡಿ, ಇದು PSI ಕ್ವಶನ್. ಪರ್ಯಾಯ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ ನದಿ, ಕೃಷ್ಣಾ ನದಿ, ಕಾವೇರಿ ನದಿ, ತುಂಗಭದ್ರಾ ನದಿ. ಹೆಂಗ ಲೈನ್ ಅದಾವಲ್ಲ, ಇದೇ ಲೈನ್ ಕ್ವಶನ್ ಕೇಳ. ಇದ್ ಹಿಂಗೆ ಸೇಮ್ ಟು ಸೇಮ್ ಕ್ವಶನ್. ಪರ್ಯಾಯ ಭಾರತದ ಅತಿ ಉದ್ದವಾದ ನದಿ, ಕರೆಕ್ಟ್ ಆನ್ಸರ್ ಮಾಡಿ. ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರಾ. ಶಬಾಷ್, ಸರಿಯಾದಂತ ಉತ್ತರ ಗೋದಾವರಿ, ರೈಟ್ ಆನ್ಸರ್. ಪರ್ಯಾಯ ಭಾರತದ ಅತಿ ಉದ್ದವಾದ ನದಿ ಯಾವ್ದಂದ್ರೆ ಗೋದಾವರಿ. ಒಂದು ವೇಳೆ ಹಿಂಗ್ ಕ್ವಶನ್ ಕೇಳಿದ, ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಕರಿಯುವ ಅತಿ ಉದ್ದವಾದ ನದಿ ಕೇಳಿದರೆ, ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಕರಿಯುವ ಅತಿ ಉದ್ದವಾದ ನದಿ ಕೇಳಿದ್ರೆ ಯಾವ್ದಾಗ್ತಾರೆ? ಎಕ್ಸಲೆಂಟ್, ನರ್ಮದಾ ನದಿ. ನೋಡಿ, ನರ್ಮದಾ ನದಿ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಕರಿಯುವ ಅತಿ ಉದ್ದವಾದ ನದಿ ಅಂದ್ರೆ ನರ್ಮದಾ. ಆದರೆ ಈ ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಉದ್ದವಾದ ನದಿ ಅಂದ್ರೆ ಗೋದಾವರಿ. ನೋಡಿ ಕ್ವಶನ್ ಹೆಂಗಿದೆ. ಗೋದಾವರಿ ಪರ್ಯಾಯ ಭಾರತದ ಅತ್ಯಂತ ಉದ್ದವಾದ ನದಿ ಅಂತ ಕರೀತಾರೆ. ದೊಡ್ಡದಾದ ನದಿ ಗೋದಾವರಿ. ಇದು ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತದೆ. ಎಲ್ಲಿ? ತ್ರಯಂಬಕೇಶ್ವರ ಎಂಬಲ್ಲಿ ಹುಟ್ಟುತ್ತದೆ. ಇದು ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳ ಮೂಲಕ ಟೋಟಲ್ 1465 ಕಿಲೋಮೀಟರ್ ಹರಿಯುತ್ತದೆ. ಎಲ್ಲಿ?
ಆಂಧ್ರ ಪ್ರದೇಶದ ಕಾಕಿನಾಡದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದಕ್ಕೆ ಅನೇಕ ಉಪನದಿಗಳದ. ಪೂರ್ಣ ಅನ್ನುವಂತ ಉಪನದಿ ಇದೆ, ಪೇನುಗಂಗಾ ಅನ್ನುವಂತ ಉಪನದಿ ಇದೆ, ಪ್ರಾಣಹಿತ ಅನ್ನುವಂತ ಉಪನದಿ ಇದೆ, ಶಬರಿ ಅನ್ನುವಂತ ಉಪನದಿ ಇದೆ, ಇಂದ್ರಾವತಿ ಅನ್ನುವಂತ ಉಪನದಿ ಇದೆ, ಮಾಂಜ್ರಾ ಅನ್ನುವಂತ ಉಪನದಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕೇಳ. ಮಾಂಜ್ರಾ ಕರ್ನಾಟಕ ರಾಜ್ಯದಲ್ಲಿ ಹರಿತದೆ. ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಮಾಂಜರ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಕಾರಂಜಿ ಅಣೆಕಟ್ಟು. ಬೀದರ್ ಜಿಲ್ಲೆಯಲ್ಲಿ ಮಾಂಜರ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಕಾರಂಜಿ ಅಣೆಕಟ್ಟು. ಹಾಗಾದ್ರೆ ಇಂದ್ರಾವತಿ ನದಿ ನಿರ್ಮಾಣ ಮಾಡಿದ ಜಲಪಾತ ಯಾವುದು? ಇಂದ್ರಾವತಿ ನದಿ ಎಕ್ಸಲೆಂಟ್. ಚಿತ್ರಕೂಟ ಅನ್ನುವಂತ ಜಲಪಾತ ನೋಡಿ, ಚಿತ್ರಕೂಟ. ಈ ಚಿತ್ರಕೂಟ ಫಾಲ್ಸ್ ಅನ್ನ ಭಾರತದ ನಯಾಗಾರ ಅಂತ ಕರೀತಾರೆ. ಕರ್ನಾಟಕದ ನಯಾಗಾರ ಅಂದ್ರೆ ಗೋಕಾಕ್ ಫಾಲ್ಸ್. ಕರ್ನಾಟಕದ ನಯಾಗಾರ ಅಂದ್ರೆ ಗೋಕಾಕ್ ಫಾಲ್ಸ್. ಭಾರತದ ನಯಾಗಾರ ಅಂತ ಯಾವ್ದು ಕರೀತಾರೆ ಅಂದ್ರೆ ಚಿತ್ರಕೂಟ. ಈ ಚಿತ್ರಕೂಟ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಇಂದ್ರಾವತಿ. ನಾಳೆ ಉಪನದಿಗಳ ಮೇಲೆ ಕ್ವಶನ್ ಕೇಳ್ತಾ ಇದ್ದಾನೆ, ಯಾವುದು ಉಪನದಿಗಳು ಅಂತ ಹೇಳಿ. ಇಂದ್ರಾವತಿ ಆಗಿರಬಹುದು, ಮಾಂಜರ ಆಗಿರಬಹುದು, ಶಬರಿ ಆಗಿರಬಹುದು, ಪ್ರಾಣಹಿತ ಆಗಿರಬಹುದು, ಪೇನಗಂಗಾ ಆಗಿರಬಹುದು, ಪೂರ್ಣ ಆಗಿರಬಹುದು. ಪೂರ್ಣ, ಪೇನಗಂಗಾ, ಪ್ರಾಣಹಿತ, ಶಬರಿ, ಇಂದ್ರಾವತಿ, ಮಾಂಜರ. ಮೊನ್ನೆ 2020ನೇ KS ಕ್ವಶನ್ ಉಪನದಿಗಳ ಮೇಲೆ ಕೇಳಿದ್ದ. ಮ್ಯಾಚ್ ದ ಫಾಲೋವಿಂಗ್ಸ್. ಯಾವ್ದು ಉಪನದಿ ತಪ್ಪಾಗಿದೆ ಅಂತ ಕೇಳಿದ್ದ. ನದಿಯ ಉಪನದಿಗಳ ಮೇಲೆ ಪ್ರಶ್ನೆ ಕೇಳ್ತಾನೆ. ಟ್ರಿಬ್ಯೂಟರಿ ಅಂದ್ರೆ ಏನು? ಉಪನದಿಗಳು. ಯಾವ್ದು ಉಪನದಿ ತಪ್ಪಾಗಿದೆ ಅಂತ ನೋಡಿ. ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಅಂದ್ರೆ ಗೋದಾವರಿ. ಈ ಗೋದಾವರಿ ನದಿಯಲ್ಲಿ ಹುಟ್ಟುತ್ತಂದ್ರೆ ಮಹಾರಾಷ್ಟ್ರದ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಆಂಧ್ರ ಪ್ರದೇಶದ ಕಾಕಿನಾಡದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದರ ಉಪನದಿಗಳು ಯಾವಂದ್ರೆ ಪೂರ್ಣ, ಪೇನಗಂಗಾ, ಪ್ರಾಣಹಿತ, ಶಬರಿ, ಇಂದ್ರಾವತಿ, ಮಾಂಜರ ಅನ್ನುವಂಥವು ಉಪನದಿಗಳಾಗಿವೆ. ಭಾರತದ ಮಣ್ಣಿನ ಸಂಶೋಧನಾ ಕೇಂದ್ರ ಎಲ್ಲಿದೆ? ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ. ಭಾರತದ ಮಣ್ಣಿನ ಸಂಶೋಧನಾ ಕೇಂದ್ರ, ನಮ್ಮ ದೇಶದ ಮಣ್ಣಿನ ಸಂಶೋಧನಾ ಕೇಂದ್ರ ಯಾವ ಸ್ಥಳದಲ್ಲಿದೆ? ಭಾರತದ ಮಣ್ಣಿನ ಸಂಶೋಧನಾ ಕೇಂದ್ರ. ಎಕ್ಸಲೆಂಟ್. 76% ಕರೆಕ್ಟ್ ಆನ್ಸರ್ ಹಾಕಿರಿ. ಮಧ್ಯಪ್ರದೇಶದ ಭೂಪಾಲ್ ನೋಡಿ. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದ ಭೂಪಾಲ್. ಮಧ್ಯಪ್ರದೇಶದ ಭೂಪಾಲದಲ್ಲಿ ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಇದೆ ನೋಡಿ. ಶಿಥಿಲೀಕರಣಗೊಂಡಿರ್ತಕ್ಕಂಥ ಮಣ್ಣಾಗಿದೆ. ಭೂಮಿಯ ಮೇಲೆ ಕಂಡು ಬರುವಂತ ಸೂಕ್ಷ್ಮ, ಅತಿ ಸೂಕ್ಷ್ಮ ಶಿಲಾಕಣಗಳ ಸಂಯೋಜನೆಯನ್ನ ಮಣ್ಣು ಅಂತ ಕರಿತೀವಿ. ಭೂಮಿಯ ಮೇಲೆ ನಿರ್ಮಾಣಗೊಂಡಂತ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಶಿಲಾಕಣಗಳ ಗುಂಪನ್ನ ಮಣ್ಣು ಅಂತ ಕರೀತಾರೆ. ಆ ಮಣ್ಣಿನ ವಾಯುಗುಣದ ಪ್ರಭಾವದಿಂದ ಶಿಲೆಗಳು ಸ್ವಾಭಾವಿಕವಾಗಿ ಶಿಥಿಲೀಕರಣಗೊಳ್ಳುತ್ತವೆ. ಆ ಶಿಥಿಲೀಕರಣ ಅಂತಂದ್ರೆ ಅದು ಜೈವಿಕ ಶಿಥಿಲೀಕರಣ ಆಗಿರಬಹುದು, ಭೌತಿಕ ಶಿಥಿಲೀಕರಣ ಆಗಿರಬಹುದು, ರಾಸಾಯನಿಕ ಶಿಥಿಲೀಕರಣ ಆಗಿರಬಹುದು. ಜೈವಿಕ, ಭೌತಿಕ, ರಾಸಾಯನಿಕ ಶಿಥಿಲೀಕರಣ ಅಂತ ಕರಿತೀವಿ. ಮಣ್ಣಿನ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಪೆಡಾಲಜಿ ಅಂತ ಕರೀತಾರೆ. ಭಾರತದ ಮಣ್ಣಿನ ಸಂಶೋಧನಾ ಕೇಂದ್ರ ಮಧ್ಯಪ್ರದೇಶದ ಭೂಪಾಲ್ ನೋಡಿ. ಮಣ್ಣಿನ ಕುರಿತು ಅಧ್ಯಯನ ಮಾಡೋದನ್ನ ಪೆಡಾಲಜಿ ಅಂತ ಕರೆದರೆ, ಶಿಲೆಗಳನ್ನ ಕುರಿತು ಅಧ್ಯಯನ ಮಾಡೋದನ್ನ ಪೆಟ್ರೋಲಜಿ ಅಂತ ಕರೀತಾರೆ. ಶಿಲೆಗಳನ್ನು ಕುರಿತು ಅಧ್ಯಯನ ಮಾಡೋದು ಪೆಟ್ರೋಲಜಿ, ಮಣ್ಣಿನ ಕುರಿತು ಅಧ್ಯಯನ ಮಾಡೋದು ಪೆಡಾಲಜಿ. ಭಾರತದ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದ ಭೂಪಾಲ್. ಎಷ್ಟು ಸಿಂಪಲ್ ಆದ ಕ್ವಶನ್ಗಳು ನೋಡಿ. ಬಸಾಲ್ಟ್ ಶಿಲೆ ಶಿಥಿಲೀಕರಣದಿಂದ ನಿರ್ಮಾಣಗೊಂಡ ಮಣ್ಣು ಯಾವುದು? ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ನಿರ್ಮಾಣಗೊಂಡ ಮಣ್ಣು ಕೆಂಪು ಮಣ್ಣು, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು, ಪರ್ವತದ ಮಣ್ಣು. ನೋಡಿ ಎಷ್ಟು ಜನ ತಪ್ಪು ಹಾಕಿದ್ರಿ. ಬಸಾಲ್ಟ್ ಅಂದ್ರೆ ಏನು? ಕಪ್ಪು ಶಿಲೆ. ಬಸಾಲ್ಟ್ ಅಂದ್ರೆ ಏನು? ಕಪ್ಪು ಶಿಲೆ. ಬಸಾಲ್ಟ್ ಶಿಲೆ ಶಿಥಿಲೀಕರಣದಿಂದ ನಿರ್ಮಾಣಗೊಂಡಂತ ಮಣ್ಣು ಯಾವುದಂದ್ರೆ ಅದು ಕಪ್ಪು ಮಣ್ಣು ಅಲ್ಲ. ಈ ಕೆಳಗನೆ ಯಾವ ಮಣ್ಣನ್ನ ರೆಗೂರ್ ಮಣ್ಣು ಅಂತ ಕರೀತಾರೆ? ರೆಗೂರ್ ಮಣ್ಣು. FD ಕ್ವಶನ್ ಇದು. ಯಾಕಂದ್ರೆ ಕಪ್ಪು ಮಣ್ಣಿಲ್ಲ ಅಂದ್ರೆ FD ಕ್ವಶನ್ ಪೇಪರ್ ಅಲ್ಲ ಅಂತದ್ದು. ಅಷ್ಟರ ಮಟ್ಟಿಗೆ ಇದು ಪರ್ಫೆಕ್ಟ್ ಕ್ವಶನ್ ಅದು. ಅದೇ ಕಪ್ಪು ಮಣ್ಣು. ಮನೆ ಕೇಳಿದ್ನಲ್ಲ, ಏನ್ ಕೇಳಿದ್ದ? ಹತ್ತಿ ಬೆಳೆಯಲು ಅತ್ಯಂತ ಪ್ರಸಿದ್ಧವಾದ ಮಣ್ಣು ಯಾವ್ದಂತ ಕೇಳಿದ್ದ. FD 2020 ಅಲ್ಲ 21, 2021, 2, 28, 2021 ಈ ರೆಗೂರು ಮಣ್ಣು ಫೇಮಸ್. ಕಪ್ಪು ಮಣ್ಣನ್ನು ರೆಗೂರು ಮಣ್ಣು ಅಂತ ಕರೀತಾರೆ. ಈ ಕೆಳಗಿನ ಯಾವ ಮಣ್ಣು ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇದೆ? ಹೈಯೆಸ್ಟ್ ನೀರು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇದೆ. ಶಬಾಷ್. ಕಪ್ಪು ಮಣ್ಣು ನೋಡಿ. ಗರಿಷ್ಠ ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ, ಅತಿ ಹೆಚ್ಚು ತೇವಾಂಶವನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಕಪ್ಪು ಮಣ್ಣಿಗಿದೆ.
ಈ ಕೆಳಗಿನ ಯಾವ ಮಣ್ಣು ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ? PSI ಕ್ವಶನ್, RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂತ ಪ್ರಶ್ನೆ. ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ ಅಂದ್ರೆ ಕಪ್ಪು ಮಣ್ಣು ನೋಡಿ. ಯಾವ ಮಣ್ಣು? ಯಾಕಂದ್ರೆ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರುತ್ತದೆ. ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಈ ಕೆಳಗಿನ ಯಾವ ಮಣ್ಣನ್ನ ರೇವೆ ಮಣ್ಣು ಎನ್ನುವರು? ರೇವೆ ಮಣ್ಣು. ಎಕ್ಸಲೆಂಟ್. ಮೆಕ್ಕಲು ಮಣ್ಣು ನೋಡಿ. ರೇವೆ ಮಣ್ಣು ಯಾವ್ದಂದ್ರೆ ಮೆಕ್ಕಲು ಮಣ್ಣು. ಅರ್ಥ ಮಾಡಿಕೊಳ್ಳಿ, ರೇವೆ ಅಂದ್ರ ಮೆಕ್ಕಲು, ರೆಗೂರ್ ಅಂದ್ರೆ ಕಪ್ಪು. ರೆಗೂರ್ ಅಂದ್ರೆ ಕಪ್ಪು, ರೇವೆ ಅಂದರೆ ಮೆಕ್ಕಲು. ಈ ಕೆಳಗಿನ ಯಾವ ಮಣ್ಣು ಬಂಗಾರ, ಕಾದರ, ಕಂಕರ ಎಂಬ ಉಪಮಣ್ಣುಗಳನ್ನು ಹೊಂದಿದೆ? ಬಂಗಾರ, ಕಾದರ, ಕಂಕರ. ಶಬಾಷ್. ಇದೇ ಮೆಕ್ಕಲು ಮಣ್ಣು ನೋಡಿ. ಮೆಕ್ಕಲು ಮಣ್ಣಿನಲ್ಲಿ 3 ಪ್ರಕಾರ: ಬಂಗಾರ, ಕಾದರ, ಕಂಕರ. ಬಂಗಾರ ಎಂದರೆ ಹಳೆ ಕಾಲದ ಮಣ್ಣು, ಕಾದರ ಎಂದರೆ ಹೊಸ ಕಾಲದ ಮಣ್ಣು. ಅವೆರಡರ ಸಮ್ಮಿಶ್ರಣ ಮಣ್ಣನ್ನ ಕಂಕರ ಅಂತ ಕರೀತಾರೆ. ಬಂಗಾರ, ಕಾದರ, ಕಂಕರ ಯಾವ್ದಂದ್ರೆ ಮೆಕ್ಕಲು ಮಣ್ಣು. ಈ ಕೆಳಗಿನ ಯಾವ ಮಣ್ಣನ್ನ ನದಿ ಸಂಚಯನ ಮಣ್ಣು ಎನ್ನುವರು? ನದಿ ಸಂಚಯನ ಮಣ್ಣು ಎನ್ನುವರು? ಎಕ್ಸಲೆಂಟ್. ಮೆಕ್ಕಲು ಮಣ್ಣು ನೋಡಿ. ಮೆಕ್ಕಲು ಮಣ್ಣಿಗಿರುವಂತ ಹೆಸರು ನದಿ ಸಂಚಯನ ಮಣ್ಣು ಅಂದ್ರು ಮೆಕ್ಕಲು ಮಣ್ಣೆ, ರೇವೆ ಮಣ್ಣು ಅಂದ್ರು ಮೆಕ್ಕಲು ಮಣ್ಣೆ, ಅತ್ಯಂತ ಫಲವತ್ತಾದ ಮಣ್ಣು ಅಂದ್ರೆ ಮೆಕ್ಕಲು ಮಣ್ಣೆ. ಇದನ್ನ ನಾಗರಿಕತೆಯ ಮಣ್ಣು ಅಂತ ಕರೀತಾರೆ, ಸಿವಿಲೈಸೇಷನ್ ಸಾಯಿಲ್. ಯಾಕಂದ್ರೆ ಪ್ರಪಂಚದ ಎಲ್ಲಾ ನಾಗರಿಕತೆಗಳು ಹುಟ್ಟಿಕೊಂಡಿದ್ದು ನದಿಯ ಪಕ್ಕದಲ್ಲಿ. ಜೀವನ ಹಂಗಿತ್ತಲ್ಲ ಜನರು. ಮನುಷ್ಯ ಅಲೆಮಾರಿಯಾಗಿ ಜೀವನ ಮಾಡ್ತಿದ್ದ. ಅಲೆಮಾರಿಯಾಗಿ ಜೀವನ ಮಾಡುವಂತ ಸಮಯದಲ್ಲಿ ಆತ ಹಸುವಿನಿಂದ ಬೇಟೆ ಆಡಕ್ ಶುರು ಮಾಡಿದ. ಬೆಂಕಿಯ ಪರಿಚಯ ಇತ್ತು. ಆ ಬೇಟೆ ಆಡುವ ಸಮಯದಲ್ಲಿ ಗಾಯಗೊಂಡ ಪ್ರಾಣಿಗಳನ್ನ ತಂದು ಕಟ್ಟುತ್ತಿದ್ದ. ಆ ಗಾಯಗೊಂಡಂತ ಪ್ರಾಣಿಗಳೇ ಮುಂದಿನ ದಿನಮಾನಗಳಲ್ಲಿ ಊಟಕ್ಕೆ ಆಹಾರ ಆಗ್ತಿತ್ತು. ಆ ಗಾಯಗೊಂಡ ಪ್ರಾಣಿಗಳಿಗೆ ಮೇವು ಹಾಕ್ಬೇಕಲ್ಲ, ಮೇವು ಹಾಕ್ಬೇಕಂದ್ರೆ ಅವಕ್ಕ ಬೆಳೆ ಬೆಳಿಬೇಕಲ್ಲ. ಆ ಬೆಳೆ ಬೆಳಿಬೇಕಾದ್ರೆ ನಿಸರ್ಗ ನದಿಗಳ ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾಗರಿಕತೆಗಳು ಬೆಳ್ಕೊಂಡ್ಬಂದು. ಅದಕ್ಕೆ ಜಗತ್ತಿನ ಎಲ್ಲಾ ನಾಗರಿಕತೆಗಳು ಬೆಳೆದದ್ದು ನದಿಯ ಪಕ್ಕದಲ್ಲಿ ಹೊರತು ಮರುಭೂಮಿಗಳಲ್ಲೆಲ್ಲ. ಈ ಪ್ರಪಂಚದಲ್ಲಿ ಎಲ್ಲಾ ನಾಗರಿಕತೆಗಳು ನದಿಗಳ ಪಕ್ಕದಲ್ಲಿ ಬೆಳಿತವೆ. ಆ ನದಿಗಳು ಹೊತ್ತು ತಂದ ಮಣ್ಣು ಹೆಂಗಿರುತ್ತೆ ಅಂದ್ರೆ ಬೆಂಕಿ ಇರ್ತದೆ. ಈ ಹಳ್ಳಿಗಳದ ಕೆರಿ ಮಣ್ಣು ಇರ್ತದೆ ನೋಡಿ. ಕೆರಿ ಮಣ್ಣು ಒಯ್ದು ನೀವು ಹಾಕ್ರಿ ಆ ಬದನಿ ಗಿಡಕ್ಕ, ದ್ರಾಕ್ಷಿ ಬದನಿ ಗಿಡ ಹೆಂಗ್ ಬರ್ತದೆ? ಬೆಂಕಿ ಬಂದಂಗ್ ಬರ್ತದೆ. ಯಾಕ ಆ ಮಣ್ಣಿನಲ್ಲಿ ಅಗಾಧವಾದ ಶಕ್ತಿ ಇರ್ತದೆ. ರಂಜಕ, ಪೊಟ್ಯಾಷಿಯಂ, ಗಂಧಕ, ಸಾವಯವ, ಹೌದಲ್ಲ? ಆ ಊರಿನ ಅಗಾಧವಾದ ಶಕ್ತಿ ಆ ಮಣ್ಣಿನಲ್ಲಿ ಅಡಗಿರುತ್ತದೆ. ಒಯ್ದು ಹಾಕಿಬಿಟ್ರೆ ಬದನಿ ಗಿಡ ಮುರ್ಕೊಂಡು ಹೋಗಿ ಬದಲಿಕೆ. ಅದಕ್ಕೆ ಆ ಮಣ್ಣಿನಲ್ಲಿ ಆ ಶಕ್ತಿ ಇರ್ತದೆ. ಅದಕ್ಕೆ ಈ ಮೆಕ್ಕಲು ಮಣ್ಣು ಇದು ಅತ್ಯಂತ ಫಲವತ್ತಾಗಿರುವಂತ ಮಣ್ಣು ಅಂತೇಳಿ ಗುರುತಿಸ್ತೀವಿ ನೋಡಿ. ಕಪ್ಪು ಮಣ್ಣಿಗಿರುವಂತ ಹೆಸರುಗಳಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ರೆಗೂರ್ ಮಣ್ಣು ಅಂತ ಕರೀತಾರೆ. ಇದನ್ನ ಹತ್ತಿಯ ಮಣ್ಣು ಅಂತ ಕರೀತಾರೆ. ಇದು ಕಪ್ಪು ಶಿಲೆ, ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡ ಮಣ್ಣು. ಹೈಯೆಸ್ಟ್ ಯಾವ ರಾಜ್ಯದಲ್ಲಿದೆ ಅಂದ್ರೆ ಮಹಾರಾಷ್ಟ್ರದಲ್ಲಿದೆ. ಈ ಮಣ್ಣಿನಲ್ಲಿ ಬೆಳೆಯುವ ಅತ್ಯಂತ ಪ್ರಧಾನವಾದ ಬೆಳೆ ಅಂದ್ರೆ ಹತ್ತಿ. ಎಕ್ಸಾಮ್ ದಲ್ಲಿ ಪಾಠ ಓದುವ ಸಮಯದಲ್ಲಿ ಹಿಂಗೆ ಓದಬೇಕು. ಆ ಇಂಪಾರ್ಟೆಂಟ್ ಮಾರ್ಕ್ ಮಾಡಿವಲ್ಲ, ಆ ತರ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಸಾಕು. ಗೌರ್ಮೆಂಟ್ ಬುಕ್ದಲ್ಲಿ ಯಾವ ತರ ಮಾರ್ಕ್ ಮಾಡ್ತಾ ಇದ್ದೆ ನೋಡಿ, ಅಲ್ಲಿ ಯಾವ ತರ ಮಾರ್ಕ್ ಮಾಡಿ, ಈ ತರ ಮಾರ್ಕ್ ಮಾಡಿಬಿಟ್ರೆ ಸಾಕು. 1 ಸರಿ 2 ಸರಿ 3 ಸರಿ ಮಾರ್ಕ್ ಮಾಡಿಬಿಟ್ರೆ ಅಂದ್ರೆ ಪರ್ಫೆಕ್ಟ್ ಆಗಿಬಿಡ್ತದೆ. ಯಾರ ಕಂಬಾರ ಪಾಪ್ಯನ. ಎಸ್ ನೋಡಿ, ಈ ಕಪ್ಪು ಮಣ್ಣಿಗಿರುವಂತ ಹೆಸರು ಏನಂದ್ರೆ ರೆಗೂರು ಮಣ್ಣು, ಚೋರ್ನೋಜಿ ಮಣ್ಣು, ಹತ್ತಿಯ ಮಣ್ಣು, ಬಸಾಲ್ಟ್ ಶಿಲೆಯಿಂದ ನಿರ್ಮಾಣಗೊಂಡಂತ ಮಣ್ಣು. ಶುಷ್ಕ ವಲಯದ ಮಣ್ಣು ಎಂದು ಯಾವುದನ್ನು ಕರೆಯುತ್ತಾರೆ? ಜಂಬೆಟ್ಟಿಗೆಯ ಮಣ್ಣು, ಮೆಕ್ಕಲು ಮಣ್ಣು, ಮರುಭೂಮಿಯ ಮಣ್ಣು, ಪರ್ವತದ ಮಣ್ಣು. ಶುಷ್ಕ ವಲಯದ ಮಣ್ಣು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಇದು ಕೂಡ PSI ಕೇಳಿದ್ದಾನೆ. ಈ ಕೆಳಗಿನ ಯಾವ ಮಣ್ಣನ್ನ ಶುಷ್ಕ ವಲಯದ ಮಣ್ಣು ಅಂತ ಕರೀತಾರೆ? ಜಂಬೆಟ್ಟಿಗೆ ಮಣ್ಣನ್ನು ಕರೀತಾರೆ, ಮೆಕ್ಕಲು ಮಣ್ಣನ್ನು ಕರೀತಾರೆ, ಮರುಭೂಮಿಯ ಮಣ್ಣನ್ನು ಕರೀತಾರೆ, ಪರ್ವತದ ಮಣ್ಣನ್ನು ಕರೀತಾರೆ. ಯಾವುದು ಶುಷ್ಕ ವಲಯದ ಮಣ್ಣು? ಜಂಬೆಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು, ಮರುಭೂಮಿಯ ಮಣ್ಣು. ಶಬಾಷ್. ಸರಿಯಾದಂತ ಉತ್ತರ ಮರುಭೂಮಿಯ ಮಣ್ಣು ನೋಡಿ. ಬಿದ್ದು ಒದ್ದಾಡತ್ರು ಕೂಡ ಬೆಳೆ ಆಲಕ್ ಸಾಧ್ಯ ಇಲ್ಲ ಮರುಭೂಮಿಯ ಮಣ್ಣು. ಅದಕ್ಕೆ ಇದನ್ನ ಶುಷ್ಕ ವಲಯದ ಮಣ್ಣು ಅಂತ ಕರೀತಾರೆ ನೋಡಿ. ಶುಷ್ಕ ವಲಯದ ಮಣ್ಣು, ಮರುಭೂಮಿ ಮಣ್ಣನ್ನ ಶುಷ್ಕ ವಲಯದ ಮಣ್ಣು ಅಂತ ಕರೀತಾರೆ. ಇದು ದೇಶದಲ್ಲಿ 4.42% ಕಾಣಬಹುದು. ಕಡಿಮೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿ ಜೈವಿಕಾಂಶಗಳ ಸಂಯೋಜನೆ ಬಹಳ ಕಡಿಮೆ ಇರ್ತದೆ. ಕಡಿಮೆ ಜೈವಿಕಾಂಶ ಅಂದ್ರೆ ಈ ಏನು ಆರ್ಗಾನಿಕ್ ಫರ್ಟಿಲೈಸರ್ ಅಂದ್ರೆ ಏನು? ಸಾವಯವ ರಸಗೊಬ್ಬರದ ಪ್ರಮಾಣ ಬಹಳ ಕಡಿಮೆ ಇರ್ತದೆ. ಈ ಮಣ್ಣು ರಾಜಸ್ಥಾನ,
ಗುಜರಾತ, ಹರಿಯಾಣ, ಪಂಜಾಬ್ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಈ ಮಣ್ಣಿನಲ್ಲಿ ಸಜ್ಜಿ ಬೆಳಿತಾರೆ, ದ್ವಿದಳ ಧಾನ್ಯಗಳನ್ನು ಬೆಳಿತಾರೆ, ಗಾರವನ್ನು ಬೆಳಿತಾರೆ, ಖರ್ಜೂರನ್ನ ಬೆಳಿತಾರೆ. ಈ ಮಣ್ಣಿನಲ್ಲಿ ಸಜ್ಜಿ ಹೈಯೆಸ್ಟ್ ದೇಶದಲ್ಲಿ ಸಜ್ಜಿ ಉತ್ಪಾದನೆ ಮಾಡುವಂತ ರಾಜ್ಯ ಅಂದ್ರೆ ರಾಜಸ್ಥಾನ. ಇಡೀ ದೇಶದಲ್ಲಿ ಗರಿಷ್ಠ ಸಜ್ಜಿ ಉತ್ಪಾದನೆ ಮಾಡುವಂತ ರಾಜ್ಯ ರಾಜಸ್ಥಾನ. ಅದಕ್ಕೆ ಬಾಜ್ರಾ ಅಂತೇಳಿ ಕರೀತಾರೆ ಆ ಭಾಗದಲ್ಲಿ. ಶುಷ್ಕ ವಲಯದ ಮಣ್ಣು ಯಾವುದಂದ್ರೆ ಅದು ಮರುಭೂಮಿಯ ಮಣ್ಣು. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ನನಗೆ ಸಮಾಧಾನ ಆಗಿಲ್ಲ. ಈ ಕೆಳಗಿನ ಯಾವ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗುತ್ತದೆ, ಬೇಸಿಗೆಯಲ್ಲಿ ಶಿಲೆ ಆಗುತ್ತದೆ? ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆ ಆಗುತ್ತದೆ. ಶಬಾಷ್, ಎಕ್ಸಲೆಂಟ್. 84% ಕರೆಕ್ಟ್, 79% ಕರೆಕ್ಟ್ ಹಾಕಿದ್ರಿ. ಜಂಬೆಟ್ಟಿಗೆ ಮಣ್ಣು ನೋಡಿ, ಮಳೆಗಾಲದಲ್ಲಿ ಮಣ್ಣಾಗ್ತದ, ಬೇಸಿಗೆಯಲ್ಲಿ ಶಿಲೆ ಆಗ್ತದೆ. ಯಾವ ಶಿಲೆ ಅಂದ್ರೆ ಲ್ಯಾಟ್ರೈಟ್ ಶಿಲೆ. ಯಾವ ಶಿಲೆ ಅಂದ್ರ ಲ್ಯಾಟ್ರೈಟ್ ಶಿಲೆ. ಆ ಲ್ಯಾಟ್ರೈಟ್ ಶಿಲೆ ಅದಕ್ಕೆ ಬಳಸ್ತಾರ ಅಂದ್ರೆ ಕಟ್ಟಡನ ಕಟ್ಲಕ್ ಬಳಸ್ತಾರೆ, ಕಟ್ಟಡ ನಿರ್ಮಾಣ ಮಾಡ್ಲಕ್ ಬಳಸ್ತಾರೆ. ಹಾಗಾದ್ರೆ ಈ ಕೆಳಗಿನ ಯಾವ ಮಣ್ಣಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಸಾಲೆ ಪದಾರ್ಥಗಳನ್ನು ಉತ್ಪಾದನೆ ಮಾಡಬಹುದು? ಮಸಾಲೆ ಪದಾರ್ಥಗಳು. ಎಕ್ಸಲೆಂಟ್, ಇದೇ ಜಂಬೆಟ್ಟಿಗೆ ಮಣ್ಣು ನೋಡಿ. ಈ ಜಂಬೆಟ್ಟಿಗೆ ಮಣ್ಣಿನಲ್ಲಿ ರಂಜಕ, ಪೊಟ್ಯಾಷಿಯಂ, ಗಂಧಕ ಎಲ್ಲವೂ ಹರಿದೋಗಿರುತ್ತೆ. ಆದ್ರೆ ಮಸಾಲೆ ಅದಲ್ಲ, ದಾಲ್ಚಿನ್ನಿ ಆಗಿರಬಹುದು, ಯಾಲಕ್ಕಿ ಆಗಿರಬಹುದು, ಕರಿಮೆಣಸು ಆಗಿರಬಹುದು, ಚಹಾ ಆಗಿರಬಹುದು, ಕಾಫಿ ಆಗಿರಬಹುದು, ಅವೆಲ್ಲವನ್ನ ಬೆಳೆಯುವಂತ ಮಣ್ಣು ಯಾವ್ದಂದ್ರ ಜಂಬೆಟ್ಟಿಗೆ ಮಣ್ಣು. ಈ ಜಂಬೆಟ್ಟಿಗೆ ಮಣ್ಣು ಪಶ್ಚಿಮ ಘಟ್ಟಗಳಲ್ಲಿ ಅದಾವೆ, ಆಮೇಲೆ ಈಶಾನ್ಯ ಬೆಟ್ಟಗಳಲ್ಲಿ ಕಂಡು ಬರ್ತದೆ, ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರ್ತದೆ. ಎಲ್ಲೆಲ್ಲಿ 250 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಆಗ್ತದಲ್ಲ, ಯಾವ ಪ್ರದೇಶದಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತದಲ್ಲ, ಆ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ಕಂಡು ಬರುವಂತ ಮಣ್ಣು ಯಾವ್ದಂದ್ರ ಜಂಬೆಟ್ಟಿಗೆ ಮಣ್ಣು. ಯಾವ್ಯಾವ ಸ್ಥಳಗಳಲ್ಲಿ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತದ, ಆ ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ಕಂಡು ಬರುವ ಮಣ್ಣು ಯಾವ್ದಂದ್ರೆ ಜಂಬೆಟ್ಟಿಗೆ ಮಣ್ಣು ಅಲ್ಲ. ಜಂಬೆಟ್ಟಿಗೆ ಮಣ್ಣು ಹೈಯೆಸ್ಟ್ ಮಳೆ ಆಗೋದ್ರಿಂದ ಎಲ್ಲವೂ ಕರಿಗಿ ಹೋಗ್ತದೆ. ಕರಗದೆ ಇರುವಂತ ರಂಜಕ, ಪೊಟ್ಯಾಶ್ವರಿ, ಕರಗದೆ ಇರುವಂತ ಈ ಕಬ್ಬಿಣದ ಆಕ್ಸೈಡ್ ಆಗಿರಬಹುದು, ಮ್ಯಾಗ್ನೀಷಿಯಂ ಆಗಿರಬಹುದು, ಈ ಮಣ್ಣಲ್ಲಿ ಕಂಡು ಬರುತ್ತೆ ಜಂಬೆಟ್ಟಿಗೆ ಮಣ್ಣಲ್ಲಿ. ಈ ಮಣ್ಣಿನ ಆಹಾರವನ್ನು ಸೇವನೆ ಮಾಡುವುದರಿಂದ ಗಳಗಂಡ ರೋಗ ಬರ್ತದೆ ನೋಡಿ. ಈಶಾನ್ಯ ರಾಜ್ಯಗಳಲ್ಲಿ ನೋಡಕ್ ಬಹಳ ಗಿಡ್ಡಿರ್ತಾರ. ಗಿಡ್ಡನೆ ದೇಹ, ಹಳದಿ ಮೈ ಬಣ್ಣ, ಚಿಕ್ಕ ಕಣ್ಣು, ಚಿಕ್ಕ ಮೂಗು, ಚಿಕ್ಕ ತುಟಿ, ಉಬ್ಬಿಲದ ಹಣೆ, ಗುಂಡನ ಶರೀರ, ಪ್ಲೇಟ್ ತುಂಬ ಹೊಡೆದಂಗ ಮುಖ, ಸುಮ್ಮನೆ ನೋಡ್ತಿರ್ತಾರ ನೋಡ್ರಿ. ಆ ಈಶಾನ್ಯ ಭಾಗಗಳಲ್ಲಿ ಮಂಗೋಲೈಡ್ ಜನಾಂಗ ಅಂತ ಕರಿತೀವಿ. ಆ ಮಂಗೋಲೈಡ್ ಜನಾಂಗದ ವಿಶೇಷಣ ಅಂದ್ರೆ ಮೊದಲೇ ನೋಡಕ್ ಗಿಡ್ಡನೆ ದೇಹ, ಹಳದಿ ಮೈ ಬಣ್ಣ, ಚಿಕ್ಕ ಕಣ್ಣು, ಚಿಕ್ಕ ಮೂಗು, ಚಿಕ್ಕ ತುಟಿ, ಹುಬ್ಬಿಲ್ಲದ ಹಣೆ, ಗುಂಡನೆ ತಲೆ, ವಿರಳ ಕೂದಲು, ಪ್ಲೇಟ್ ತುಂಬ ಹೊಡೆದಂಗ ಮುಖ, ಗುಂಡಕ್ಕಿರ್ತಾರ, ಕಣ್ಣುಗಳು ಸಣ್ಣ ಸಣ್ಣ ಕಣ್ಣು ಇರ್ತಾವ, ಯಾರಿಗೆ ಅಂತ ನೋಡ್ತಿರ್ತಾರ. ಅಂತ ಜನಕ್ಕೆ ಯಾವ ರೋಗ ಇರುತ್ತಂದ್ರ ಗಳಗಂಡ ರೋಗ ಇರ್ತದೆ. ಯಾಕೆ ಗಳಗಂಡ ರೋಗ ಇರ್ತದಂದ್ರ ಉಪ್ಪಿನ ಪ್ರಮಾಣ ಕಡಿಮೆ ಇರ್ತದೆ. ನಿಸರ್ಗದತ್ತವಾಗಿ ಬೆಳೆದಂತ ಉಪ್ಪಿನ ಪ್ರಮಾಣನೇ ಬೇರೆ. ನೀವು ಮತ್ತೆ ಹೊರಗಿಂದ 2 kg ಉಪ್ಪು ತಂದು ಹಾಕಿ ಊಟ ಮಾಡೋದಲ್ಲ. ಆ ನಿಸರ್ಗದವಾದ ಬೆಳೆಗಳಲ್ಲಿ ಬರುವಂತ ಉಪ್ಪಿನ ಪ್ರಮಾಣ ಶಕ್ತಿಯುತವಾಗಿದ್ದು ಅದು ಜಂಬೆಟ್ಟಿಗೆ ಮಣ್ಣಿನಲ್ಲಿ ಉಪ್ಪಿನ ಪ್ರಮಾಣ ಕಡಿಮೆ ಇರ್ತದ. ಯಾಕೆ ಉಪ್ಪಿನ ಪ್ರಮಾಣ ಕಡಿಮೆ ಇರ್ತಂದ್ರೆ ಮಳೆ ಬೀಳುತ್ತಲ್ಲಿ, ಬಿದ್ರ ಮಳೆ ಅಲ್ಲಕ ಹೆಡ್ಡಿಕಿನ ಚಣ್ಣ ಮರದ್ ಹೋಗ್ಬೇಕು. ಆ ತರ 1141 ಸೆಂಟಿಮೀಟರ್ ಸಣ್ಣ ಮಕ್ಕಳ ಆಟ ಅಂತ ಹೇಳಿದ್ರೆ ನೀವು ಭಯಂಕರ ಮಳೆ ಬೀಳುತ್ತಲ್ಲಿ. ಹೊಡೆದ್ರ ಆನಿ ಮರಿಗಳು ಅಂತ ಇರ್ತಾವ, ಯಾವ್ಲೇ ಕಣ್ಣಿಗೆ ಹೊಡ್ಯಾವಂತ. ಆನೆ ಕಲ್ಲುಗಳು ಬೀಳ್ತಿರ್ತಾವ, ಆನಿ ಮರಿಗಳು ಒಮ್ಮೆ ಯಾರು ಹೊಡಿತಾರ ಅವ್ರು ಬರೀ ಕಣ್ಣಿಗೆ ಬೀಳ್ತಾವಂತ. ಅವ್ ಸಣ್ಣ ಸಣ್ಣ ಆನಿ ಮರಿಗಳು ಅಂತ ಇರ್ತಾವ, ಯಾವ ಹೊಡ್ಯಾವ ಮ್ಯಾಗ ಡೈರೆಕ್ಟ್ ಬರ್ಫುಗಳು ಬೀಳ್ತಿರ್ತಾವ. ಅದಕ್ಕೆ ಆನಿ ಮರಿಗಳು ಸಣ್ಣ. ಮೇಘಾಲಯದಲ್ಲಿ ಅಸ್ಸಾಂ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ 2ನೇ ರಾಜ್ಯ ಅಸ್ಸಾಂ. ಫಸ್ಟ್ ಅಂದ್ರೆ ಕರ್ನಾಟಕ, 2 ಅಸ್ಸಾಂ, 3ನೇದು ಕೇರಳ. ಮೇಘಾಲಯದಲ್ಲಿ ಆನೆಗಳು ಜಾಸ್ತಿ ಅದಾವೆ. ಅದಕ್ಕೆ ಯಾವ ಮಣ್ಣು ಈ ಏನು ಕಾಫಿ ಮತ್ತು ಚಹಾ ಬೆಳೆಯಲು ಯೋಗ್ಯವಾಗಿದೆ ಅಂದ್ರೆ ಜಂಬೆಟ್ಟಿಗೆ ಮಣ್ಣು. ಈ ಕೆಳಗಿನ ಯಾವ ಮಣ್ಣಿನಲ್ಲಿ ಅತಿ ಹೆಚ್ಚು ಕೇಸರಿ ಮತ್ತು ಸೇಬು ಹಣ್ಣನ್ನು ಬೆಳೆಯಲಾಗುತ್ತದೆ? ಅತಿ ಹೆಚ್ಚು ಕೇಸರಿ ಮತ್ತು ಸೇಬು ಹಣ್ಣನ್ನು ಬೆಳೆಯಲಾಗುತ್ತದೆ. ಎಕ್ಸಲೆಂಟ್, ಸರಿಯಾದಂತ ಉತ್ತರ ಪರ್ವತ ಮಣ್ಣಿನಲ್ಲಿ ನೋಡಿ. ಪರ್ವತ ಮಣ್ಣಿನಲ್ಲಿ ಕೇಸರಿ ಮತ್ತು ಸೇಬು ಹಣ್ಣನ್ನ ಬೆಳೆಯಲಾಗುತ್ತದೆ. ಕೇಸರಿ ಮತ್ತು ಸೇಬು ಹಣ್ಣನ್ನು ಬೆಳೆಯುವಂತ ಮಣ್ಣು. ಗಂಗಾ ನದಿಯ ಎಡದಂಡೆಯ ಉಪನದಿಗಳು ಕೆಳಕಂಡ ಯಾವುವು ಅಲ್ಲ? ನೋಡಿ, ರಾಮಗಂಗಾ, ಗೋಮಾತಿ, ಕೋಶಿ, ಪೇನಗಂಗಾ. ಗಂಗಾ ನದಿಯ ಎಡದಂಡೆ ಉಪನದಿಗಳಲ್ಲಿ ಯಾವುದು ಅಲ್ಲ ಅಂತೇಳಿ ಸಿಂಪಲ್ ಕ್ವಶನ್ ಇದೆ, ಕರೆಕ್ಟ್ ಆನ್ಸರ್ ಮಾಡಿ. ಆಗಲೇ ಡಿಸ್ಕಸ್ ಮಾಡಿದ್ದೆ ನಾನು ಒಂದು ನದಿಯ ಬಗ್ಗೆ. ಗಂಗಾ ನದಿ ಎಡದಂಡೆ ಉಪನದಿಗಳು ಕೆಳಕಂಡವುಗಳಲ್ಲಿ ಯಾವುದು ಅಲ್ಲ? ಪೇನಗಂಗಾ ಅಲ್ಲ. ಪೇನಗಂಗಾ ಗೋದಾವರಿ ಅಂತ ಹೇಳಿನೇ ಇಲ್ಲೋ? ಪೇನಗಂಗಾ ಗೋದಾವರಿ ಬಗ್ಗೆ ಡಿಸ್ಕಸ್ ಮಾಡಕ್ ಹೇಳಿನಿಲ್ಲ.
ಹ್ಮ್ ಪೇನಗಂಗಾ ಬಗ್ಗೆ ಹೇಳಿನೆಲ್ಲ ಆಗಲ್ಲ ನಿಮ್ಗೆ, ಆದ್ರೆ ನೀವ್ ಯಾಕೆ ತಪ್ಪ ಹಾಕಿದ್ರಿ ಮತ್ತೆ? ಇಲ್ಲಿ ನೋಡಿ, ಗೋದಾವರಿ ಹೇಳೋ ಹೇಳಿನಲ್ಲ, ಪೇನಗಂಗಾ ಅನ್ನುವಂಥ ನದಿ ಇದೆ, ಅದಕ್ಕೆ ನೀವು ಪರ್ಫೆಕ್ಟ್ ಆಗ್ಬೇಕನ್ನೋದು. ಪೇನಗಂಗಾ ಗೋದಾವರಿ ನದಿ ಉಪನದಿ, ಅದು ಗೋದಾವರಿ ನದಿ ಉಪನದಿ. ಪೇನಗಂಗಾ, ಪ್ರಾಣಹಿತ, ಶಬರಿ, ಇಂದ್ರಾವತಿ, ಮಾಂಜರಾ. ನನ್ನ ಕ್ವಶನ್ ಏನಾಗಿದೆ ಇಲ್ಲಿ, ಯಾವುದು ಉಪನದಿ ಅಲ್ಲ ಅಂತ ಕೇಳಿನ ಕ್ವಶನ್. ಪೇನಗಂಗಾ ಅಲ್ಲ. ಹಾಗಾದ್ರೆ ಗಂಗಾ ನದಿಯ ಎಡದಂಡೆಯ ನದಿ ಯಾವ್ದಂದ್ರ ರಾಮಗಂಗಾ, ಗೋಮತಿ, ಕೋಶಿ. ಕೋಶಿ ಗಂಗಾ ನದಿಯ ಉಪನದಿಯಪ್ಪ. ಕೋಶಿ ನದಿಯನ್ನ ಬಿಹಾರದ ಕಣ್ಣೀರ್ ನದಿ ಅಂತ ಕರೀತಾರೆ. ಹುಟ್ಟುದು ನೇಪಾಳ ದೇಶದಲ್ಲಿ ಹುಡುತ್ತದು. ನೇಪಾಳ ದೇಶದ ಸೇಸ್ಪಂಗ್ಮ ಎಂಬ ಸ್ಥಳದಲ್ಲಿ ಹುಡುತ್ತದು. ಹೌದಾ? ಬಿಹಾರ್ ರಾಜ್ಯದ ಮೂಲಕ ಭಾರತವನ್ನು ಪ್ರವೇಶ ಮಾಡಿ ಬಿಹಾರದಲ್ಲಿ ಈ ಒಂದು ಗಂಗಾ ನದಿಯನ್ನು ಸೇರ್ತದ ಕೋಶಿ. ಕೋಶಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಕೋಶಿ ಅಣೆಕಟ್ಟು. ನೋಡಿ, ಎಡದಂಡೆಯ ನದಿಗಳು ಎರಡು ನದಿಗಳದಾವ್ ಗಂಗಾ ನದಿಗೆ. ನಾಳೆಗೆ ಇದ್ರ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಆಕ್ಚುಲಿ ಹಿಂಗೆ ರುಚಿ ತಗೊಂಡು ಹೆಂಗೆ ಪಾಠ ಹೇಳ್ಕೊತ ಹೊಂಟೇವು. ಗಂಗಾ ನದಿಗೆ ಎರಡು, ಒಂದು ಎಡದಂಡೆ ಉಪನದಿಗಳು, ಇನ್ನೊಂದು ಬಲದಂಡೆ ಉಪನದಿಗಳು ಅಂತ ನೋಡ್ತೀವಿ ನಾವು. ನೀವು ಅದೇ ನಿರೀಕ್ಷೆಯಲ್ಲಿ ಇದ್ರಿ. ಸರ್ ಏನು 30 ನಿಮಿಷ ತನ್ನ ಕ್ವಶನ್ ಹೇಳದ್ಬಿಟ್ಟು ಹಂಗೆ ಹೊಂಟ್ರಲ್ಲ ಅಂತ. ನಾ ಏನ್ ಮಾಡ್ಲಿ ಹೇಳು, ನನ್ನ ಕೈಯಾಗ ಏನದ? ನನ್ನ ಕೈಯಾಗ ಏನೂ ಇಲ್ಲ. ಆ ಕ್ವಶನ್ ಹಂಗ ಬರ್ತಾವ, ಹಂಗ ಡಿಸ್ಕಸ್ ಮಾಡಂಗ ಅನಿಸ್ತದ. ನೋ ಪ್ರಾಬ್ಲಮ್ ಅಲ್ಲ. ನೋಡಿ, ಎಡದಂಡೆ ಉಪನದಿಗಳು, ಬಲದಂಡೆ ಉಪನದಿಗಳು, ಲೆಫ್ಟ್ ಬ್ಯಾಂಕ್ ರಿವರ್ಸ್ ಅಂಡ್ ರೈಟ್ ಬ್ಯಾಂಕ್ ರಿವರ್ಸ್ ಅಂತ ಕರಿತೀವಿ. ಅಂದ್ರೆ ಈ ಗಂಗಾ ನದಿಗೆ ಎರಡು ಉಪನದಿಗಳದಾವೆ. ಈ ಎಡದಂಡೆ ಉಪನದಿಗಳು, ಬಲದಂಡೆ ಉಪನದಿಗಳು. ಏನ್ ಸರ್ ಎಡದಂಡೆ ಉಪನದಿ? ನದಿ ಹೊಂಟಿತ್ತಂದ್ರೆ ಬಲಕ್ ಬಂದ್ ಸೇರಿತ್ತ ಬಲದಂಡೆ, ಎಡಕ್ ಬಂದ್ ಸೇರಿದ ಎಡದಂಡೆ. ಅದ್ರಗೇನ್ ದೊಡ್ಡದು? ನದಿ ಹೊಂಟ್ರೆ ಸುಮ್ ಹೋಗ್ತಿರ್ತದ. ನದಿ ರಭಸವಾಗಿ ಹೋಗುವಂತ ಸಮಯದಲ್ಲಿ ಬಲಕ್ ಬಂದು ಸೇರಿದ ಬಲದಂಡೆ ಉಪನದಿಗಳು, ಎಡಕ್ ಬಂದು ಸೇರಿದ ಎಡದಂಡೆ ಉಪನದಿಗಳು. ನಮ್ ಸರ್ SLC ಇದ್ದಾಗ ಹಿಂಗೆ ಹೇಳ್ಬಿಡೋರು ಸಿಂಪಲ್ ಆಗಿ, ನಡ್ರಿ ಇಲ್ಲಿ ಎದ್ದು ಹೋಗ್ಬಿಡೋ ಮತ್ತೆ ಹೋಗ್ಬಿಡೋರು. ಹಂಗೆ 10 ನಿಮಿಷ ಒಂದೊಂದು ಚಾಪ್ಟರ್ ಮುಗಿಸೋರು ಅವ್ರು. ಅದು ದೈವ ಲೀಲೆ, ಅವ್ರ ಪಾಠ. ಅವ್ರಿಗೆ ಗೊತ್ತ ಅವ್ರು ಏನ್ ಹೇಳ್ತಾರ ಅಂತೇಳಿ. ನಮ್ ಸರ್ ಕೇಳ ನಾವ್ ಹಿಂಗ್ಯಾಕ್ ಸಾರಿ ಅಂತ ಇದೇ ಏನ್ ದೊಡ್ಡಗದ. ಎಡದಂಡೆ ಎಡಕ್ ಬಂದ್ಸಿರೋದು, ಬಲದಂಡೆ ಅಂದ್ರೆ ಬಲಕ್ ಬಂದ್ಸ. ನಡ್ರಿ ಸರ್ ಆಟಕ್ಕೆ ಹೋಗ್ಬಿಡೋದು ಮತ್ತೆ ಎದ್ದು ಹೋಗ್ಬಿಡೋದು. ಆಟೊತ್ತಿಗೆ ಭಯಂಕರ ಹಸು ಹೋಗ್ಬಿಡೋದು, ನಮ್ಗೂ ಮಿಕ್ಕಿ ಬಿಡೋದು. ನಡ್ರಿ ಅಂತ ಎದ್ದು ಹೋಗ್ಬಿಡೋದು. ಎಸ್, ಹಾಗಾದ್ರೆ ಎಡದಂಡೆ ಉಪನದಿಗಳು ಯಾವ? ಗಂಗಾ ನದಿ ಎಡದಂಡೆ ಉಪನದಿಗಳು ಯಾವ ಅಂದ್ರೆ, ಒಂದು ರಾಮಗಂಗಾ, ಇನ್ನೊಂದು ಶಾರದಾ, ನಮಸ್ತೆ, ಗೋಮತಿ, ಗಾಗ್ರಾ, ಗಂಡಕ, ಕೋಶಿ. ಇವೆಲ್ಲ ಏನಂತಂದ್ರೆ ಗಂಗಾ ನದಿಯ ಎಡದಂಡೆ ಉಪನದಿಗಳಂತ ಕರಿತೀವಿ. ಗಂಗಾ ನದಿಗೆ ಎಡದಂಡೆ ಉಪನದಿಗಳು ಯಾವಂದ್ರೆ ರಾಮಗಂಗಾ, ಶಾರದಾ, ಗೋಮತಿ, ಗಾಗ್ರಾ, ಗಂಡಕ. ಇವೆಲ್ಲ ಎಡದಂಡೆ ಉಪನದಿಗಳೇ. ನೆಕ್ಸ್ಟ್ ಕ್ವಶನ್, ಸೋನ್ ಯಾವ ನದಿಯ ಉಪನದಿಯಾಗಿದೆ? ಸೋನ್ ಗಂಗಾ ನದಿಯ ಉಪನದಿಯಾಗಿದೆ, ಸಿಂಧೂ ನದಿಯ ಉಪನದಿಯಾಗಿದೆ, ಯಮುನಾ ನದಿಯ ಉಪನದಿಯಾಗಿದೆ, ನರ್ಮದಾ ನದಿಯ ಉಪನದಿಯಾಗಿದೆ. ಎಕ್ಸಲೆಂಟ್. ಸೋನ್ ಅನ್ನುವಂಥದ್ದು ಯಾವ ನದಿಯ ಉಪನದಿ ಅಂತಂದ್ರೆ ಗಂಗಾ ನದಿಯ ಉಪನದಿಯಾಗಿದೆ. ಗಂಗಾ, ಸೋನು ನದಿಯ ಉಪನದಿ. ಸೋನು ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಯಾವ್ದಂತ ಕೇಳಿದ್ರು ಮೊನ್ನೆ, ಬನ್ಸಾಗರ ಅಣೆಕಟ್ಟು. ಸೋನು ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು PSI ಕೇಳಿದ ಪ್ರಶ್ನೆ, ಬನ್ಸಾಗರ ಅಣೆಕಟ್ಟು. ಗಂಗಾ ನದಿಯ ಅತ್ಯಂತ ಉದ್ದವಾದ ಬಲದಂಡೆ ಉಪನದಿ ಯಾವುದು? ಗಂಗಾ ನದಿಯ ಅತ್ಯಂತ ಉದ್ದವಾದ ಬಲದಂಡೆ ಉಪನದಿ ಯಾವುದು? ಶಬಾಷ್, ಯಮುನಾ. ನೋಡಿ, ಯಮುನಾ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನು ಇಬ್ಬಾಗ ಮಾಡುವ ನದಿ ಯಾವುದು? ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನು ಇಬ್ಬಾಗ ಮಾಡುವ ನದಿ, ಶಬಾಷ್, ನರ್ಮದಾ. ನೋಡಿ, ನರ್ಮದಾ. ಈ ಕೆಳಗಿನ ಯಾವ ನದಿಯನ್ನು ಪಾಕಿಸ್ತಾನದಲ್ಲಿ ಇಂಡಸ್ ಅಂತ ಕರೀತಾರೆ? ಈ ಕೆಳಗಿನ ಯಾವ ನದಿಯನ್ನು ಪಾಕಿಸ್ತಾನದಲ್ಲಿ ಇಂಡಸ್ ಎನ್ನುವರು? ಶಬಾಷ್, ಸಿಂಧೂ ನದಿ. ನೋಡಿ, ಸಿಂಧೂ ನದಿಯನ್ನ ಪಾಕಿಸ್ತಾನದಲ್ಲಿ ಇಂಡಸ್ ಅಂತ ಕರೀತಾರೆ. ಇಲ್ಲಿ ಕ್ವಶನ್ ಆಗಿದೆ, ಸೋನು ನದಿ ಅಥವಾ ಸೋನ್ ನದಿ. ಇದು ಸಹ ಗಂಗಾ ನದಿಯ ಒಂದು ಪ್ರಮುಖವಾಗಿರುವಂತ ಬಲದಂಡೆ ಉಪನದಿಯಾಗಿದೆ. ಇದು ಮಧ್ಯಪ್ರದೇಶದ ಮೂಲಕ ಹರಿದು ಬಂದು ಗಂಗಾ ನದಿಯನ್ನು ಸೇರುತ್ತದೆ. ರಿಹಾಂದ್ ಯೋಜನೆಯನ್ನ ರಿಹಾಂದ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ರಿಹಾಂದ್ ಅನ್ನುವುದು ಸೋನು ನದಿಯ ಉಪನದಿಯಾಗಿದೆ. ಸೋನು ನದಿಯ ಉಪನದಿ ಯಾವ್ದಂದ್ರೆ ರಿಹಾಂದ್.
ಈ ರಿಹಾನ್ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು. ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ಅಂದ್ರು ಒಂದೇ. ಗೋವಿಂದ ವಲ್ಲಭ ಪಂತ ಯಾರು? ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು. 1927ರಲ್ಲಿ ಸೈಮನ್ ಆಯೋಗ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟಾಗ ಆ ಸೈಮನ್ ಆಯೋಗದ ವಿರೋಧ ಮಾಡಿದಂತ ವ್ಯಕ್ತಿಯ ನಾಯಕ ಅವರು ಲಾಲ್ ಲಜಪತ್ ರಾಯ್ ಅವರು ಮುಂದಿದ್ರು. ಅವ್ರ ಹಿಂದೆ ಗೋವಿಂದ ವಲ್ಲಭ ಪಂತ್ ಅವರು, ಅವ್ರ ಹಿಂದೆ ಜವಾಹರ್ಲಾಲ್ ನೆಹರು ಅವರು. ಬನಸಾಗರ ಅಣೆಕಟ್ಟು ಸೋನ್ ನದಿಗೆ ಅಡ್ಡಲಾಗಿ ಬನಸಾಗರ. ಆದರೆ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು ರಿಹಾನ್ ನದಿಗೆ ಅಡ್ಡಲಾಗಿ. ರಿಹಾಂದ್ ಅಣೆಕಟ್ಟು ಅಂದ್ರು ಒಂದೇ. ರಿಹಾಂದ್ ಅಣೆಕಟ್ಟಿಗೆ ಇರುವ ಇನ್ನೊಂದು ಹೆಸರೇ ಗೋವಿಂದ ವಲ್ಲಭ ಪಂತ ಅಣೆಕಟ್ಟು. ಇಲ್ಲಿಗೆ ನಮ್ಮ ಕ್ಲಾಸ್ ಅನ್ನು ನಾವು ಮುಗಿಸ್ತಾ ಇದ್ದೇವೆ.